ಸಾಹೇಬ್ರೆ ನಮ್ಮ ಜೊತೆ ಏನು ಮಾತಾಡ್ಕೊಡ್ರಿ, ದಯವಿಟ್ಟು ಕೋರ್ಟ್ ಕೇಳ್ಕೊಡ್ರಿ. ಸುಪ್ರೀಂ ಕೋರ್ಟಿಗೆ ನೈಜ ಪರಿಸ್ಥಿತಿನ ಗಮನಕ್ಕೆ ತರೋದು ನಿಮ್ಮ ಕರ್ತವ್ಯ ಇರುತ್ತೆ. ನಿಮ್ಮ ಕರ್ತವ್ಯ ಇರುತ್ತೆ. ನೀವು ಹೇಳ್ದಿಕ್ಕಿರಲ್ಲ, ಯಾರು ಹೇಳ್ದಿಕ್ಕಿರಲ್ಲ, ಯಾರಾದ್ರೂ ಕಾನೂನದಾಗ ಏನು ಮ್ಯಾಕ್ಸಿಮಮ್ ಐತಲ್ಲ ಅದನ್ನ ಯೂಸ್ ಮಾಡ್ತೀವಿ ಅಷ್ಟೇ. ಕೆಲಸ ಸ್ಟಾರ್ಟ್ ಮಾಡ್ತೀರಪ್ಪ. ಪೊಲೀಸರು ಕೇಳಿದ್ರೆ ಲಾಠಿ ಹೊಡ್ಯಕ್ ಬರ್ತೀನಿ ನಾವೇನಾದ್ರೂ ಕೇಳಿದ್ರೆ ನೀವು ಓದಿರೋರಲ್ವಾ, ನಿಮ್ಮ ಮೇಲೆ FIR ಹಾಕ್ತೀವಿ ಅಂತ ಹೇಳ್ತಾರೆ ಸರ್. ಅದು ಫ್ರಾಡ್ ಡಾಕ್ಯುಮೆಂಟ್. ಯಾರೋ ಬಡವರ ಮೇಲೆ ಹೊಟ್ಟೆಗೆ ಹೊಡೆದು ಅವ್ರು ಬೀದಿಗೆ ತರೋಂಥ ಕೆಲಸ ಮಾಡುತ್ತಿದ್ದಾರೆ. ಜಲ್ದಿ ಬಂದು ಹಿಂಗೆ ಜಲ್ದಿ ಮಾಡ್ತಾರೆ. ಮೀಡಿಯಾದಾರ ಬರ್ರಪ್ಪ ಹಿಂದೆ ಕಡೆಗೆ ದೂರಿಂದ ಜೂಮ್ ಮಾಡ್ಕೊಂಡಿರ್ಬೇಕಾದ್ರೆ ನೀವು. ಇಲ್ಲ ಬರೋಣ ಬರೋಣ. ಯೋಗೇಶ್ ಅವರು
ಜೂರಿ ಅವನು ಮೀಡಿಯಂ ಏನು ಟೈಮ್ ಕೊಟ್ಟಿರ್ಲಿಲ್ವಾ ನಿಮ್ಗೆಲ್ಲ ಪೊಲೀಸರು ಬಂದು ಟೈಮ್ ಕೊಟ್ಟಿರ್ಲಿವಲ್ಲಮ್ಮ ಅಪ್ಪ ಅಮ್ಮ ಇವತ್ತು ಅಪ್ಪ ಅಮ್ಮ ಮಾತಾಡೋ ಅವನ ಹೇಳಿದ್ದು ಅಪ್ಪರು ಇದ್ದಾರೆ ಆಯ್ತಾ ಸಮಜ್ ಮಾತಾ ಎಲ್ಲ ಆಗ್ಯಾರಿ ಗಲಾಟೆನ ಯಾರು ಮಾಡ್ತಿಲ್ಲ ನೀವು ಮಾಡ್ತಾ ಇರೋದು ಅನ್ಯಾಯ ಅಷ್ಟೇನೆ ಎಲ್ಲಿ ಒದರಾಡೋದು ನಾವು ಅನ್ಯಾಯ ಮಾಡ್ತಾ ಇಲ್ಲ ಸಾಹೇಬ್ರೆ ನಾವು ಹೊಡಿತಾ ಇಲ್ಲ ಅವ್ರು ಹೊಡಿತಿದ್ದಾರೆ ಯಾಕಂದ್ರೆ ಅವ್ರ ಜಾಗ ಅವ್ರು ಹೊಡಿತಿದ್ದಾರೆ ನೀವು ಕೇಳ್ಕೊ ಅಲ್ಲ ಅವ್ರಿಗೆ ಹೊಡಿಯಕ್ಕೆ ನೀವು ಅವಕಾಶ ಮಾಡಿಲ್ಲ ನೀವು ಏನಂದ್ರೆ ಎಂಟಿಗೆ ನೀವು ಕೊಡ್ಬೇಕಷ್ಟೇ ಸರ್ ಫಸ್ಟ್ ಆಫ್ ಆಲ್ 2 ಎಕರೆ 22 ಗುಂಟೆ 10 ಗುಂಟೆ ನಮ್ದಿದೆ ಆ 2 ಎಕರೆ 10 ಗುಂಟೆ ಕೂಡ ಅವ್ರದ್ದಲ್ಲ ಫ್ರಾಡು ಇದೆಲ್ಲ ಇದೆ ಅದು ಟ್ರಯಲ್ ಕೋರ್ಟಲ್ಲಿ ಆಗುತ್ತೆ ನಿಮ್ದು ಬೌಂಡ್ರಿ ತೋರಿಸ್ಬಿಡಿ ನಿಮ್ದು ಎಲ್ಲಿದೆ ಅಂತ ಹೇಳಿ 1 ಎಕರೆ ಎಲ್ಲಿದೆ ಸರ್ ಎಲ್ಲಿ ಸರ್ವೇಯರ್ ಯಾರು ಒಬ್ರು ಇಲ್ಲ ಅಲ್ಲಿ ನಿಮಗೆ ಹೇಳ್ಬೇಕಾಗಿಲ್ಲ ಅವರು ಆಯ್ತು ಎಲ್ಲಿದ್ದಾರೆ ನಮ್ಗೆ ಹೇಳಿದ್ರೆ ನಾವು ಎಲ್ಲಿದೆ ಯಾರಿದ್ದಾರೆ ನಿಮಗೆ ಸರ್ವೇಯರ್ ಎಲ್ಲಿ ಒಬ್ರು ನಮ್ಗೆ ಹೇಳಿದ್ರೆ ಮಾಡ್ತೀವಿ ಅರೆ ನಾನು ಇದ್ದೀನಲ್ಲ ಈಗ ರೆಸ್ಪಾಂಡೆಂಟ್ಸ್ ಯಾರು ಅವ್ರು ನೀವು ಅಲ್ಲಿ ಬಸ್ ಒಳಗೆ ಕೂರಿಸಿದ್ರೆ ಹೆಂಗಾಗುತ್ತೆ ಅವ್ರ ಮುಂದೆ ತೋರಿಸ್ಬೇಕು ತಾನೆ ಗದ್ದಲ ಮಾಡಿದ್ರು ವಿಡಿಯೋ ಮಾಡ್ಕೊಡಿದೀವಿ ಆಯ್ತು ಇರ್ಲಿ ಅದಕ್ಕೆ ಹೇಳಿದ್ನಲ್ಲ ಪ್ರಯತ್ನ ಮಾಡಿದ್ದಾರೆ ಅವ್ರು ಬರ್ಲಿ ವಕೀಲ್ ಸಾಹೇಬ್ರೆ ನಿಮ್ಮ ಜೊತೆ ಮಾತಾಡಕ್ಕಾಗಲ್ಲ ದಯವಿಟ್ಟು ನೀವು ಏನೋ ಮಾಡ್ಕೊಡಿ ಕೋರ್ಟ್ ನೀವು ಹೇಳ್ಕೊಡಿ ಪೊಲೀಸ್ ರಕ್ಷಣೆ ಮಾಡಿಲ್ಲ ಪೊಲೀಸ್ ಮುಂದಿನ ವರ್ಷ ನಂದಿರಿದ್ದಿಲ್ಲ ಆಸ್ ಪರ್ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಏನಿಲ್ಲ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಅವ್ರದ್ದು ಎಲ್ಲಿದೆ ಪೊಸೆಷನ್ ಎಲ್ಲಿದೆ ಅವ್ರದ್ದು ಈಗ ಅದಕ್ಕೆ ಬಂದಿದ್ದು ನಾವು ಹೌದು ಬೌಂಡ್ರಿ ಎಲ್ಲಿದೆ ಸರ್ವೇದರ್ ತೋರಿಸಿದ್ರು ಎಲ್ಲಿದ್ದಾರೆ ಸರ್ವೆ ನಮಗೆ ಹೇಳಿದ್ರು ಎಲ್ಲಿದ್ದಾರೆ 19ನೇ ತಾರೀಕಿಗೆ ಸರ್ವೆ ಸರಿ ಆಯ್ತು ನಿಮ್ಮ ಜೊತೆ ಮಾತಾಡಕ್ಕಲ್ಲ ನೀವೇನೈತೆ 19ನೇ ತಾರೀಕಿಗೆ ಸರ್ವೆಗೆ ಅವ್ರಿಗೆ ಆದೇಶ ಆಗಿರೋದು 19ನೇ ತಾರೀಕು ಬರ್ತಾರಂತ ಹೇಳ್ಬಿಟ್ಟು ನೋಡಿ ನೀವು ವಾರಸ್ದಾರರ ಇಲ್ವಲ್ಲ ಸರ್ ಈಗ ಖುಷಿ ತಗೊಂಡ್ರೆ ಅವರೇ ಇಲ್ವಲ್ಲ ಬಂದು ತೋರಿಸ್ಲಿ ಬೌಂಡ್ರಿ ಎಲ್ಲಿದೆ ಶೆಡ್ಯೂಲ್ಡ್ ಎಲ್ಲಿದೆ ನಮ್ಮ ಜಾಗ ಇಲ್ಲಿದೆ ಅಂತ ತೋರಿಸ್ಬೇಕಲ್ಲ ಸರ್ ಬಂದು ಪಾರ್ಟಿನೇ ಇಲ್ಲ ಇದರಲ್ಲಿ ಯಾರು ತೋರಿಸೋರು ಯಾರು ತೋರಿಸೋದು ಯಾರು ಸಂಜಯ್ ರಾಜು ಧರಿಸಿ ಅವ್ರು ಬಂದು ತೋರಿಸಿ ನಮ್ಮ ಜಾಗ ಇಷ್ಟು ತೋರಿಸ್ತೀವಿ ಅವರು ಬಂದು ಒಂದೊಂದ್ ಕಡೆ ಒಂದೊಂದಿದೆ ಸೇಲ್ ಅಗ್ರಿಮೆಂಟ್ ಅಲ್ಲಿ ಅದು ಹಾಕೋತೀರಾ ಇನ್ನು ಪಕ್ಕದನ್ನು ಬೇಕಾದ್ರೆ ಹಾಕೊಳ್ತೀರಾ 20 ಗುಂಟೆಗೆ ಒಂದೇ ಶೆಡ್ಯೂಲ್ಡ್ 1 ಎಕರೆ 30 ಗುಂಟೆಗೆ ಒಂದೇ ಶೆಡ್ಯೂಲ್ಡ್ 2 ಎಕರೆ 22 ಗುಂಟೆಗೆ ಒಂದೇ ಶೆಡ್ಯೂಲ್ಡ್ ಅದು ಯಾವ ರೀತಿ ಆಗುತ್ತೆ ಕೋಡಿ ಆಗಿದ್ರೆ ಯಾಕೆ ಮಾಡಕ್ಕೆ ನೋಡ್ರಿ ವಕೀಲರ ಸರ್ವೇದರ್ ತೋರಿಸಿದಾರ ಅದನ್ನ ನೀವು ಹೇಳಿ ಕೋರ್ಟಿಗೆ ಅಲ್ಲ ಅದನ್ನ ನೀವು ನೋಡ್ಬೇಕಲ್ಲ ಸರ್ ನಮ್ಮ ಕೆಲಸ ನಾವು ಏನ್ ಮಾಡ್ಬೇಕಂತ ನಾವು ನಮ್ಮ ಲೆಟರ್ ಕೊಟ್ಟಿದಾರ ಅದ್ರ ಪ್ರಕಾರ ನಾವು ಮಾಡಿದ್ವಿ ನೀವು ಯಾಕೆ ಏನ್ ಅಲ್ಲ ತಲೆ ನಮ್ಮ ಸರಿ ಕೋರ್ಟಿಗೆ ಹೋಗ್ರಿ ಆಯ್ತು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಪ್ರಕಾರ ಏನ್ ಮಾಡ್ಬೇಕು ಡೈರೆಕ್ಷನ್ ಪ್ರಕಾರವಾಗಿ ನೀವು ಕಾನೂನು ಮಾಡಿ ಕಾನೂನು ಬಿಟ್ಟು ನೀವು ಮಾಡಿ ಅಂತ ಎಲ್ಲೂ ಹೇಳಿಲ್ಲ ಸುಪ್ರೀಂ ಕೋರ್ಟ್ ನ ಹೆಸರು ಸರಿ ಆಯ್ತು ನೀವು ಸುಪ್ರೀಂ ಕೋರ್ಟ್ ಕಾನೂನು ಸಾಹೇಬ್ ನಾವು ಕಾನೂನು ಬಿಟ್ಟು ಮಾಡಿದ್ರೆ ನೀವು ನಮ್ಮ ಅಗ್ನಿಸ್ಟ್ ಕೋರ್ಟಿಗೆ ಹೋಗಿ ಆಮೇಲೆ ಹೋಗ್ಬಿಟ್ಟು ಕೋರ್ಟ್ ಅಲ್ಲಿ ನೀವು ನ್ಯಾಯ ಸಿಗುತ್ತೆ ಅಂತ ಹೇಳಿದ್ರೆ ಪೊಸಿಷನ್ ಅಂದ್ರೆ ಏನ್ರಿ ಅವ್ರೆಲ್ಲ ಒಳಗಡೆ
ವಕೀಲ ಸಾಹೇಬ್ರೆ ನಮ್ಮ ಜೊತೆ ಏನು ಮಾತಾಡ್ಕೊಬಿಡ್ರಿ, ದಯವಿಟ್ಟು ಕೋರ್ಟ್ ಬಂದಿದ್ದು ಯಾಸ್ ಪರ್ ಕೋರ್ಟ್ ಡೈರೆಕ್ಷನ್ ಪ್ರಕಾರ ನಿಮಗೆ ಎಳೆ ಮಕ್ಕಳಿದ್ದಾರೆ, ಊಟ ಇವಾಗ 1 ತಿಂಗಳಿಂದ ಮಾಡಿಲ್ಲ ಸರ್. ನಮಗೆ ಬರ್ತಾರೆ, ದೌರ್ಜನ್ಯ ಮಾಡ್ತಾರೆ, ಖಾಲಿ ಮಾಡಿ ಅಂತ ಆಚೆ ಹಾಕ್ತಾರೆ. ಎಲ್ಲಿ ಸರ್ ನಾವು ಹೋಗೋದು? ಕೆಲಸ ಕಾರ್ಯ ಇಲ್ದಂಗೆ 1 ತಿಂಗಳಿಂದ ಇದೇ ಕೆಲಸವಾಗಿ ಮಾಡ್ತಾ ಇದ್ವಿ. ದಯವಿಟ್ಟು ಪಬ್ಲಿಕ್ಗಳಿಗೆ ಎಲ್ಲರೂ ದಯವಿಟ್ಟು ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಕೇಳ್ಕೊಂತೀವಿ. ದೊಡ್ಡವರ ಚಿಕ್ಕವರ ಅಕ್ಕ ತಂಗಿದ್ದೀರ ಬಂಧು ಬಾಂಧವರ ನಮ್ಗೆ ಆದಷ್ಟು ಹೆಲ್ಪ್ ಮಾಡಿ ಸರ್. ನಮಗೆ ತುಂಬ ಪೊಲೀಸರು ಕೇಳಿದ್ರೆ ಲಾಠಿ ಹೊಡ್ಯಕ್ಕೆ ಬರ್ತೀನಿ ಅಂತ ಹೇಳ್ತಾರೆ. ತಿರ್ಗಿ ಹೋಗಿ ನಿಮ್ಮ ಲಾಯರ್ ಹತ್ರ ಕೇಳ್ರಿ, ನಿಮ್ಮ ಲಾಯರ್ ಹತ್ರ ಕೇಳಿದ್ದಾರೆ. ನಮ್ಮ ಲಾಯರು ನಾವು ಬಂದೇ ಇಲ್ಲ ಸರ್. ಇಲ್ಲಿ ಒಬ್ರು ನಮ್ಮ ಕಡೆ ಕೇಸ್ ನಡೆಸೋರು ಬಂದಿಲ್ಲ, ಎಲ್ಲ ಲಾಯರು ಬಂದಿದ್ದಾರೆ, ಆ ಲಾಯರ್ ಬಂದಿಲ್ಲ ಸರ್. ನಮ್ಗೆ ತುಂಬಾ ಅನ್ಯಾಯ ಆಗಿದೆ. ತುಂಬಾ ಎಲ್ಲ ನಮ್ಗೆ ದಯವಿಟ್ಟು ನಮ್ಗೆ ಹೆಲ್ಪ್ ಮಾಡಿ. ನಾವೇನ್ ಮಾತಾಡ್ಬೇಕು ಅಂತ ಕೂಡ ನಮ್ಗೆ ಅರ್ಥ ಆಗ್ತಾ ಇಲ್ಲ ಸರ್. ಜಾಸ್ತಿ ಸರ್, ನಾವು ಅವಾಗಿಂದ ಇಲ್ಲೇ ಇದ್ದೀವಿ. ಇವಾಗ ಏಕಾಏಕಿ ಬಂದು 1 ತಿಂಗಳಿಂದ ಬಂದು ಎಷ್ಟು ವರ್ಷ ಇದ್ದೀರಮ್ಮ? ನಾವೆಲ್ಲ ಇಲ್ಲೇ ಇರೋದು ಸರ್. ಹುಟ್ಟು ಬೆಳೆದಿದ್ದು ಓದಿದ್ದು ಎಲ್ಲ ಸರ್ ಅಂತ ಯಾವ್ದು ನಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಸರ್. ನಾವಿಲ್ಲೇ ಇದು ನಮ್ ಮುಟ್ಟಾತಂದು ಆಸ್ತಿ ಸರ್. ನಾವು ಹುಟ್ಟು ಬೆಳೆದು ಎಲ್ಲ ಓದಿದ್ದೆಲ್ಲ ಇಲ್ಲೇ ಸರ್. ಡಾಕ್ಯುಮೆಂಟ್ಸ್ ಬೇಕಾದ್ರೂ ತೋರಿಸ್ತೀವಿ. ಎಲ್ಲ ಗೌರ್ಮೆಂಟ್ ಸ್ಕೂಲ್ ಗೌರ್ಮೆಂಟ್ ಕಾಲೇಜಲ್ಲಿ ಓದಿ ಏನೋ ಓದೋದು ಕೂಡ ನಮ್ಮ ಕೈಯಲ್ಲಿ, ಓದಿಸೋದಕ್ಕೆ ಕೂಡ ಪ್ರೈವೇಟ್ ಸ್ಕೂಲಲ್ಲಿ ಓದಿಸೋಕೆ ಕೂಡ ನಮ್ಮ ಅಪ್ಪ ಅಮ್ಮಗೆ ಆಗಲಿಲ್ಲ ಸರ್. ನಾವೆಲ್ಲ ಗೌರ್ಮೆಂಟ್ ಕಾಲೇಜು ಸ್ಕೂಲಲ್ಲಿ ಓದಿ ಏನೋ ಒಂದು ಡಿಗ್ರಿ ತೊಗೊಂಡಿದ್ದೀವಿ ಸರ್. ಇವಾಗ ದಬ್ಬಾಳಿಕೆ ಮಾಡಿ ನಾವು ಹೋಗು ಅಂದರೆ ಎಲ್ಲಿ ಸರ್ ಹೋಗಬೇಕು ನಾವು? ನೋಡಿ ಸರ್, ನಮ್ಮಮ್ಮನೇ ಸರ್ ಅದು. ಇವಾಗ ಆಪ್ರೇಷನ್ ಮಾಡಿ ಕರ್ಕೊಂಡು ಬಂದಿದ್ದೀವಿ ಸರ್. ಹ್ಯಾಂಡಿಕ್ಯಾಪ್ ಮಕ್ಕಳಿದ್ದಾರೆ, ಚಿಕ್ಕ ಮಕ್ಕಳಿದ್ದಾರೆ. ನಾನು ಮದುವೆ ಮಾಡ್ಕೊಂಡು ಹೋಗಿದ್ದೀನಿ. ನಾನು ಸ್ವಂತ ಮನೇಲಿಲ್ಲ ಸರ್, ಬಾಡಿಗೆ ಮನೇಲಿದ್ದೀನಿ. ನಾನು ಕರ್ಕೊಂಡೋಗಿ ನಮ್ಮ ಅಮ್ಮನಲ್ಲಿ ಇಟ್ಕೊಳಕ್ಕಾಗುತ್ತಾ ಸರ್? ನನಗೂ ನಮ್ಮ ಅತ್ತೆ ಮಾವ ಅವರು ಪೇಷಂಟ್ಗಳು ಸರ್. ಅವ್ರ ಜೊತೆ ಇವ್ರನ್ನೂ ಕರ್ಕೊಂಡೋಗಿ ಇಟ್ಕೊಳಕ್ಕಾಗುತ್ತಾ ಸರ್ ಹೇಳಿ? ಹಿಂಗೆ ಬಂದು ಒಂದು ತಿಂಗಳಿಂದ ನಮಗೆ ಪ್ರಾಬ್ಲಮ್ ಕೊಡ್ತಾ ಇದ್ದಾರೆ ಸರ್. ನಾವೇನಾದರೂ ಹೋಗಿ ಕೇಳಿದ್ರೆ ನೀವು ಓದಿರೋರಲ್ವ, ನಿಮ್ಮ ಮೇಲೆ FIR ಹಾಕ್ತೀವಿ ಅಂತ ಹೇಳ್ತಾರೆ ಸರ್. ಈಗ ಸುಪ್ರೀಂ ಕೋರ್ಟ್ ಆರ್ಡರ್ ಏನೇನಿದೆ ಅಂದರೆ ಡೆಲಿವರಿ ಆಫ್ ವೇಕೆಂಟ್ ಪೊಸಿಷನ್ ಅಂತ, ಅಂದರೆ ಖಾಲಿ ಮಾಡಿಸ್ಕೊಡಿ ಅಂತ. ಡೆಮಾಲಿಷನ್ ಮಾಡೋಕ್ಕೇನು ಆರ್ಡರ್ ಸುಪ್ರೀಂ ಕೋರ್ಟಿಂದ ಇಲ್ಲ. ಇಲ್ಲಿ ಟ್ರಯಲ್ ಕೋರ್ಟಲ್ಲಿ ಏನಾಗಿದೆ ಅಂದರೆ ಇವರು ಫಸ್ಟ್ ಏನು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ GPA ಮತ್ತು ಸೇಲ್ ಅಗ್ರಿಮೆಂಟ್ ಮೂಲಕ ಇವರು KBನವರಿಗೆ ಮಾರಿದ್ದಾರೆ ಅಂತ ಒಂದು ದಾಖಲೆ ಸೃಷ್ಟಿಯಾಗುತ್ತೆ. ಆ ದಾಖಲೆಯಲ್ಲಿ ಸೇಲ್ ಅಗ್ರಿಮೆಂಟಲ್ಲಿ 2 ಪಾರ್ಟಿ ಸೈನ್ ಮಾಡಿರ್ತಾರೆ. ಆ ಸಿಗ್ನೇಚರು ಫ್ರಾಡ್, ಕ್ರಿಯೇಟೆಡ್ ಸಿಗ್ನೇಚರ್ಸು ಏನು ಸೇಲ್ ಅಗ್ರಿಮೆಂಟಲ್ಲಿ ಇದೆಯಲ್ಲ ಅದು. GPAನಲ್ಲೂ ಯಾರೋ ಒಬ್ಬರೇ ವ್ಯಕ್ತಿ 2 ವ್ಯಕ್ತಿಯ ಸಿಗ್ನೇಚರ್ ಮಾಡಿದ್ದಾರೆ. ಅದಕ್ಕೂ ಸೇಲ್ ಅಗ್ರಿಮೆಂಟಲ್ಲಿ ಇರೋ ಸಿಗ್ನೇಚರು GPAಯಲ್ಲಿ ಇರೋ ಸಿಗ್ನೇಚರು 2 ಬೇರೆ ಬೇರೆ ಥರ ಇದೆ. ಮತ್ತು 2ರಲ್ಲೂ ಒಂದು ಸೇಲ್ ಅಗ್ರಿಮೆಂಟಲ್ಲಿ 2 ಪಾರ್ಟಿ ರೀತಿಯಲ್ಲಿ ಒಬ್ಬರೇ ಸೈನ್ ಮಾಡ್ತಾರೆ. GPAನಲ್ಲೂ ಅಷ್ಟೇ ಒಬ್ಬರೇ ವ್ಯಕ್ತಿ 2ರದ್ದು ಸಿಗ್ನೇಚರ್ ಮಾಡ್ತಾರೆ. ಹ್ಯಾಂಡ್ ರೈಟಿಂಗ್ ಕ್ಲೀನಾಗಿ ಮ್ಯಾಚ್ ಆಗುತ್ತೆ 2 ಸಿಗ್ನೇಚರ್. ಅಲ್ಲಿಗೆ ಅದು ಫ್ರಾಡ್ ಡಾಕ್ಯುಮೆಂಟ್. KBನವ್ರು ಇದ್ದಾರಲ್ಲ, ಅವರು ವಸತಿ ಕಲ್ಪಿಸೋಕ್ಕೋಸ್ಕರ ಅವ್ರಿಗೆ ಅಷ್ಟೇ ಅಧಿಕಾರ ಇರುತ್ತೆ. ಅವರು ಪ್ರಾಪರ್ಟಿನ ಮಾರೋದಕ್ಕೆ ಅಧಿಕಾರ ಇಲ್ಲ. ಅವರು ಏನು ಪಬ್ಲಿಕ್ಕಿಗೆ ಇಲ್ಲ ಅವರ ಸಿಬ್ಬಂದಿಗಳಿಗೆ ಅದನ್ನು ಸೈಟ್ ಮಾಡಿಬಿಟ್ಟು ಅವ್ರು ಕೊಡಬೇಕಾಗಿತ್ತು. ಅವ್ರೇನು ಮಾಡಿದ್ದಾರೆ, ಸೇಲ್ ಡೀಡ್ ಮಾಡಿಕೊಟ್ಟಿದ್ದಾರೆ. 1.5 ಎಕರೆ ಒಂದ್ಸಲಿ, 20 ಗುಂಟೆ ಒಂದ್ಸಲಿ ಮಾಡಿಕೊಟ್ಟಿದ್ದಾರೆ. ಸೊ ಆ ಸೇಲ್ ಅಗ್ರಿಮೆಂಟ್ ಇದೇನು ಸೇಲ್ ಡೀಡ್ ಇದಾವಲ್ಲ 2ರಲ್ಲೂ ಯಾವ ದಿಕ್ಕಿನಲ್ಲಿ ಯಾವ ಪ್ರಾಪರ್ಟಿ ಇದೆ, ಏನು ರಿಮೈನಿಂಗ್ ಪೋರ್ಷನ್ ಆಫ್ ಸರ್ವೆ ನಂಬರ್ ಏನು 12/4 ಅಂತ 2ರಲ್ಲೂ ಈ ಶೆಡ್ಯೂಲಲ್ಲಿ ಇಲ್ಲ. ಸೊ ಇವು ಹದ್ದುಬಸ್ತು ಅವರು ಆಯಿತು. ಈ KBನವರು ಪರ್ಚೇಸ್ ಮಾಡಿದ್ದಾರೆ ಅಂತ ಏನು ಡಾಕ್ಯುಮೆಂಟ್ ಸೃಷ್ಟಿ ಮಾಡಿದಾರಲ್ಲ ಅವರಾಗಲಿ, ಇಲ್ಲ ಏನು ಗೋಲ್ಡನ್ ಗೇಟ್ನವರು ಪರ್ಚೇಸ್ ಮಾಡ್ತಾರೆ ಅವರಿಂದ ಅವರಾಗಲಿ, ಇಲ್ಲ ಈಗ ಕಿಯಾನವರು ನ್ಯಾಯಾಲಯದಲ್ಲಿ ಜಿಲ್ಲಾ ನ್ಯಾಯಾಲಯದಲ್ಲಿ ಸ್ಟೇಟಸ್ ಕೊಟ್ಟಿದ್ದಾರೆ ಸಿಟಿ ಸಿವಿಲ್ ಕೋರ್ಟಲ್ಲಿ. ಆದ್ರೂ ಅವರು ಸೇಲ್ ಡೀಡ್ ಮಾಡ್ಕೊತಾರೆ. ಸೇಲ್ ಡೀಡಲ್ಲೂ ತಪ್ಪಿದೆ, ಏನೋ ರಿಮೈನಿಂಗ್ ಪೋರ್ಷನ್ ಆಫ್ ಪ್ರಾಪರ್ಟಿ ಅನ್ನೋದಿಲ್ಲ. ಜೊತೆಗೆ ಅವರು ಮಾಡಿಕೊಂಡಂತಹ ಸೇಲ್ ಡೀಡ್ ಇನ್ವ್ಯಾಲಿಡ್, ಯಾಕಂದರೆ ಸಿವಿಲ್ ಕೋರ್ಟಲ್ಲಿ ಸ್ಟೇಟಸ್ ಕೊಟ್ಟಿದೆ. ಸೊ ಇದರ ಜೊತೆಗೆ ಈಗಲೂ ಸಹ ಇವರು ಪಿತ್ತಾಜಿತ ಇವರೇನು ತಾತನ ಹೆಸರು 2 ಎಕರೆಯಲ್ಲಿ ಈಗಲೂ ಪಾಡಿನಲ್ಲಿ ಹೆಸರು ಬರ್ತಾಯಿದೆ. ಆಯಿತಾ? ಹಿಂಗೆ ಇದ್ದಾಗ ಸುಪ್ರೀಂ ಕೋರ್ಟಲ್ಲಿ ಸರಿಯಾದಂಥ ಮಾಹಿತಿಯನ್ನು ನೀಡ್ದೇನೆ ಸುಪ್ರೀಂ ಕೋರ್ಟಿನ ಕಾಲ ವ್ಯರ್ಥ ಮಾಡಿಬಿಟ್ಟು ಅಲ್ಲಿ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟು ಸುಳ್ಳು ಆರ್ಡರ್ ತೊಗೊಂಡಿದ್ದಾರೆ ವೇಕೆಂಟ್ ಪೊಸಿಷನ್ ಕೊಡೋಕ್ಕೆ. ಇಲ್ಲಿ ಸುಮಾರು 100 ಕುಟುಂಬಗಳು
ಬಡ ಕುಟುಂಬಗಳು ಬಾಡಿಗೆಗೆ ವಾಸ ಇದ್ದಾರೆ, ಸಣ್ಣ ಸಣ್ಣ ಮಕ್ಕಳಿದ್ದಾರೆ, ಬಡವರಿದ್ದಾರೆ, ಜೊತೆಗೆ ವಯಸ್ಸಾದವರಿದ್ದಾರೆ. ಅವ್ರನ್ನ ಏಕಿ ಖಾಲಿ ಮಾಡಿಸ್ಬಿಟ್ಟು ಪೊಸಿಷನ್ ತಗೊಳ್ಳೋದು ಕಾನೂನು ಬಾಹಿರ. ಈ ರೀತಿಯಲ್ಲಿ ಇವರಿಗೆ ನ್ಯಾಯ ಕೊಡಿಸೋದಕ್ಕೆ ಸರಿಯಾದ ಪರಿಸ್ಥಿತಿ ಇಲ್ಲ. ಆದ್ರೂ ಸುಪ್ರೀಂ ಕೋರ್ಟಲ್ಲಿ ಮಿಸ್ಲೆನ್ಸ್ ಹಾಕಿದ್ದಾರೆ. ಮಿಸ್ಲೆನ್ಸ್ ಹಾಕಿ ಈ ಆರ್ಡ್ರನ್ನ ರೆಕ್ಟಿಫಿಕೇಷನ್ ಮಾಡಿ ಆಗಲ್ಲ, ಇನ್ನೊಂದು ಮಾಡಿ ಆದರೆ ಒಟ್ಟು ಸುಪ್ರೀಂ ಕೋರ್ಟಲ್ಲಿ ಪೆಂಡಿಂಗ್ ಇದೆ. ಅಟ್ಲೀಸ್ಟ್ ಸೋಮವಾರದವರೆಗೂ ಅವ್ರಿಗೆ ಕಾಲಾವಕಾಶ ಕೊಡಿ ಅಂತ ನಾವು ಪೊಲೀಸ್ ಸಿಬ್ಬಂದಿ ಅವ್ರಿಗೆ ಕೇಳಿದ್ರೆ, ಇಲ್ಲ ನಮಗೆ ಆರ್ಡ್ರ್ ಇದೆ, ಆಲ್ರೆಡಿ 20 ಡೇಸ್ ಕಾದ್ಬಿಟ್ಟಿದ್ದೀವಿ, ಇನ್ನು ಮುಂದೆ ನಮ್ಮ ಕೈಯಲ್ಲಿ ಆಗಲ್ಲ, ನಮಗೆ ನಾಳೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ ಅಂತ ಹೇಳಿ ಅವರು ಹೇಳ್ತಾರೆ. ಆದರೆ ನೈಜ ಮಾಹಿತಿನ ಅವ್ರು ಸುಪ್ರೀಂ ಕೋರ್ಟಿಗೆ ಕೊಟ್ಟರೆ ಯಾವ ರೀತಿ ಇದೆ ಸರ್? ಈಗ ಸಮಸ್ಯೆ ಎಲ್ಲ ಸರಿ, ಸುಪ್ರೀಂ ಕೋರ್ಟಿಗೆ ಅವ್ರು ನೈಜ ಮಾಹಿತಿ ಕೊಟ್ಟರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗಲ್ಲ. ಸುಪ್ರೀಂ ಕೋರ್ಟಿಗೆ ನೈಜ ಮಾಹಿತಿ ಇಲ್ದಾಗ ಅದನ್ನು ಕೊಟ್ಟು ಪರಿಸ್ಥಿತಿ ಹಿಂಗಿದೆ ಸರ್, ದಯವಿಟ್ಟು ಅದ್ರ ಮೇಲ್ಗಡೆ ನೀವು ಫರ್ದರ್ ಆರ್ಡರ್ ಮಾಡಿದ್ರೆ ನಾವು ಮಾಡ್ತೀವಿ ಆಯಿತಾ. ಇಲ್ಲಿ ಏನಾಗಿದೆ, ಬಡವರಿಗೆ ಇವರಿಗೆಲ್ಲ ಎದುರಿಸ್ತಿದ್ದಾರೆ, ಡೆಮಾಲಿಷನ್ ಮಾಡ್ತೀವಿ, ಡೆಮಾಲಿಷನ್. ಸುಪ್ರೀಂ ಕೋರ್ಟ್ ಆರ್ಡ್ರ್ ಏನಿಲ್ಲ ಡೆಮಾಲಿಷನ್ ಮಾಡ್ಸೋಕ್ಕೆ, ವೆಕೆಂಟ್ ಪೊಸಿಷನ್ ಕೊಡಿಸಿ ಅಂತ ಹೇಳಿದ್ದಾರೆ. ಅದರಲ್ಲಿ ಇಷ್ಟು ಮನೆ ಇದ್ದಾವೆ, ಅವನ್ನ ಅದರಲ್ಲಿ ಖಾಲಿ ಮಾಡಿಸಿ ಅನ್ನೋ ಪಾಯಿಂಟು ಇಲ್ಲ ಅದರಲ್ಲಿ ಕಂಟೆಂಟ್ಸಲ್ಲಿ. ಸೊ ಇದರಿಂದ ಇದ್ರ ಬಗ್ಗೆ ನಾನು ಪೊಲೀಸ್ ಸಿಬ್ಬಂದಿ ಅವ್ರದವ್ರಿಗೆ ಕೇಳಿದ್ರೆ ಅವರು ಸುಪ್ರೀಂ ಕೋರ್ಟ್ ಆಡಿದ್ರೆ ನಾವು ಅದನ್ನು ವೈಲೇಷನ್ ಮಾಡೋಕ್ಕಾಗಲ್ಲ ಅಂತಾರೆ. ಆದ್ದರಿಂದ ಇದನ್ನು ನಾನು ಸಾರ್ವಜನಿಕರಿಗೆ ನೀಟಾಗಿ ನೀವು ಒತ್ತು ಹೇಳ್ಬೋದಾ ಸರ್? ಸುಪ್ರೀಂ ಕೋರ್ಟ್ ಆದೇಶ ಹೆಂಗಿದೆ, ನೀವು ಹಿಂಗೆ ಮಾಡಿ ಈ ಥರ ಕೂತ್ಕೊಂಡು ಹೋರಾಟ ಮಾಡಿ, ಪ್ರತಿಭಟನೆ ಮಾಡಿ, ಆಮೇಲೆ ಡಿಲಿವರಿ ಕೊಡಿ ಅಂತ, ರೀಡಿಲಿವರಿ ಕೊಡಿ ಅಂತ ಹೇಳಿದ್ದಾರೆ. ಅಂದರೆ ಅವರು ಪೊಸಿಷನಲ್ಲೇ ಇರಲಿಲ್ಲ ಮೊದಲಿಂದಲೇ ಇವರೇ ಪೊಸಿಷನ್ ಇರೋದು. ಸೊ ಅವ್ರ ಪೊಸಿಷನಲ್ಲಿ ಯಾವಾಗ ಬರ್ತಾರೆ, ಪೊಸಿಷನಲ್ಲೇ ಅವ್ರಿಲ್ಲ. ಜೊತೆಗೆ ಅವರು ಇವತ್ತಿನವರೆಗೂ ಪೋಡಿ ಮಾಡಿಸಿಲ್ಲ. ಆಯ್ತಪ್ಪ, ಏನು KEBನವರು ಪರ್ಚೇಸ್ ಮಾಡ್ತಾರೆ ಅಂತ ಸೇಲ್ ಕ್ರಿಯೇಟೆಡ್ ಸೇಲ್ ಅಗ್ರಿಮೆಂಟು GPA ಮೂಲಕ ಅವರು ಪರ್ಚೇಸ್ ಮಾಡ್ತಾರೆ ಅಂತ, ಪರ್ಚೇಸ್ ಮಾಡಿದ್ರ ಮೇಲೆ ಅವ್ರು ಅಟ್ಲೀಸ್ಟ್ ಪೋಡಿ ಮಾಡಿಸ್ಬೋದಿತ್ತಲ್ಲ. ಆಯಿತು, ಅವ್ರದ್ದಾಯ್ತು. ಗೋಲ್ಡನ್ ಗೇಟ್ನವರು ಅವ್ರು ಪರ್ಚೇಸ್ ಮಾಡ್ತಾರೆ, ಅವರಿಂದ ಅವರು ಪೋಡಿ ಮಾಡಿಸಿಲ್ಲ. ನೆಕ್ಸ್ಟ್ ಕಿಯಾದವ್ರು ಏನು ಅವರು ಈಗ ಪ್ರೆಸೆಂಟ್ ಓನರ್ ಅಂತ ಅವರು ಪೋಡಿ ಮಾಡಿಸಿಲ್ಲ. ಇವಾಗ ಅರ್ಜಿ ಕೊಟ್ಟಿದ್ದಾರೆ ಅವ್ರು ಪೋಡಿಗೆ. ಇಲ್ಲಿರೋದು 2 ಎಕರೆ 22 ಗುಂಟೆ, ಅದರಲ್ಲಿ ಅವ್ರಿಗೆ ಸೇರಬೇಕು ಅಂತಾರೆ 2 ಎಕರೆ 10 ಗುಂಟೆ, ಇನ್ನು 12 ಗುಂಟೆ ಯಾವ ಕಡೆ ಅಂತ ಮಾಡ್ತಾರೆ ಅವರು. ಪೋಡಿ ಮಾಡದೇ ಇದ್ದಾಗ ಯಾವ ಕಡೆ ಆ ಪ್ರಾಪರ್ಟಿ ಬರುತ್ತೆ ಅಂತ ಹೇಳ್ತಾರೆ ಅವರು. 12 ಗುಂಟೆ ಎಲ್ಲಿದೆ? ಈ ಆಸ್ತಿನೇ ಅವರು ಗೋಲ್ಮಾಲ್ ಮಾಡಿ ಹೊಡೆಯೋದಕ್ಕೆ ನೋಡ್ತಾರೆ. ಅದರಲ್ಲಿ 12 ಗುಂಟೆ ಯಾವ ಕಡೆ ಇದೆ ಅಂತ ಅವರು ತೋರಿಸ್ತಾರೆ. ಈಗ ಪೋಡಿ ಮಾಡೋಕ್ಕೆ ಅವರು ಅರ್ಜಿ ಸಲ್ಲಿಸ್ತಾರೆ. ಆ ಅರ್ಜಿನೂ ನನ್ನ ಹತ್ರ ಇದೆ. ಈಗ ಇವ್ರ ತಾತನ ಹೆಸರಲ್ಲಿ ಈಗಲೂ ಪಾಣಿ ಬರ್ತಾ ಇದೆ. ಏನು ಮಾಡ್ತಿದ್ದಾರೆ, ಪಾಣಿನಲ್ಲಿ ಯಾಕೆ ಇವ್ರ ಹೆಸರಿಗೆ ಹಸ್ತಾಂತರ ಆಗಿಲ್ಲ, ಯಾಕೆ ಇಷ್ಟು ದಿನ ಸುಮ್ಮನೆ ಇದ್ರು, ಪೋಡಿ ಆಗಿಲ್ಲ, ಪೋಡಿ ಮಾಡಿಸಿಲ್ಲ ಅವರು. ಸೊ ಇದೆಲ್ಲ ಕಾನೂನಲ್ಲಿ ನಾವು ಸರಿಯಾದ ರೀತಿಯಲ್ಲಿ ನ್ಯಾಯಾಲಯದಲ್ಲಿ ಕೇಳಬೇಕು. ಅದಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕು. ಇಲ್ಲಿ ಸೆಷನ್ ಕೋರ್ಟಲ್ಲಿ, ಟ್ರಯಲ್ ಕೋರ್ಟಲ್ಲಿ ಪೆಂಡಿಂಗ್ ಇದೆ ಕೇಸ್. ಸ್ಟೇಟಸ್ ಕೋ ಆರ್ಡರ್ ಇದೆ. ಸಂತೋಷ್ ಕುಮಾರ್ ಅಂತ. ಇವತ್ತು ಸುಪ್ರೀಂ ಕೋರ್ಟ್ ಆಜ್ಞೆ ಏನಿದೆಯೋ ಅದು ಆದೇಶ ನಾವು ಪಾಲನೆ ಮಾಡಲೇಬೇಕು. ಆದರೂ ಅದಕ್ಕೆ ಸಮಯ ಅನ್ನೋದು ಇದ್ದೇ ಇರುತ್ತೆ. 22ನೇ ತಾರೀಕು ಆದೇಶ ಆಗುತ್ತೆ. ನಾವು 5ನೇ ತಾರೀಕು ನಮಗೆ ಆದೇಶದ ಪ್ರತಿ ಸಿಗುತ್ತೆ, ಅಂದರೆ ಆರ್ಡ್ರ್ ಪ್ರತಿ. 5ನೇ ತಾರೀಕು ಸಿಕ್ಕಿದಾಗ ನಾವು ಅದಕ್ಕೆ ಏನು ಮಾಡಬೇಕು, ಅವ್ರು ಯಾವ ಥರ ಹಾಕಿದ್ದಾರೆ ಎಲ್ಲ ನೋಡಿ ನಾವು ಅದಕ್ಕೆ ಕಾನೂನುಬದ್ಧವಾಗಿ ಅವರು ಕರೆಕ್ಟು ಇವಾಗ ಒಂದು ಆದೇಶ ಆಗೈತೆ ಅಂದರೆ ಅದರಲ್ಲಿ ಸತ್ಯತೆ ಇರುತ್ತೆ ಅಂತ ನೋಡಿ ಮಾಡಿರ್ತಾರೆ. ಆದರೆ ಅಲ್ಲಿ ಏನು ಸಬ್ಮಿಷನು ಅಥವಾ ಕೊಟ್ಟಿರೋವಂಥ ಸತ್ಯಾಸತ್ಯತೆಗಳ ಮೇಲೆ ಅವರು ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ಖಾಲಿ ಜಾಗ ಅಂತ ತೋರಿಸಿದ್ದಾರೆ. ಇಲ್ಲಿ ಮನೆಗಳು ಇರೋವಂಥದ್ದು ಮತ್ತು ಇಲ್ಲಿ ವಾಸ ಇರೋವಂಥದ್ದು ಅದನ್ನು ತೋರಿಸೋ ಒಂದು ಸಂದರ್ಭದಲ್ಲಿ ಇಲ್ಲಿ ಎಲ್ಲೋ ನಮ್ಮ ವಕೀಲರು ಅದನ್ನು ಎಡವಿದ್ದಾರೆ ಅನ್ನೋದು ನಮಗೆ ಆಮೇಲೆ ಗೊತ್ತಾಯಿತು. ಯಾಕಂದರೆ ಸುಪ್ರೀಂ ಕೋರ್ಟು ಇಲ್ಲಿ ಹೈಕೋರ್ಟ್ ಇರೋ ಥರ ಇದ್ದರೆ ನಾವು ಹೋಗಿ ನೋಡ್ಬೋದು. ನಾವು ದಿನಗೂಲಿ ಮಾಡೋರು ಹೈಕೋರ್ಟಿಂದ ಸುಪ್ರೀಂ ಕೋರ್ಟ್ ಇಲ್ಲಿಂದ ಡೆಲ್ಲಿಗೆ ಹೋಗಬೇಕು, ಡೆಲ್ಲಿ ಅಷ್ಟು ದೂರ ಹೋಗಿ ನಮ್ಮ ಕೈಯಲ್ಲಿ ಮಾಡದೇ ಇರೋ ಪರಿಸ್ಥಿತಿಯಲ್ಲಿ ಇದನ್ನು ಒಂದು ಸಾಧಕವಾಗಿ ತೊಗೊಂಡು ಅದು ಏನು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಆದರೆ ಇವಾಗ ಆದೇಶ ಇದೆ. ಆ ಆದೇಶಕ್ಕೆ ಪ್ರತಿ ಆದೇಶವಾಗಿ ನಮ್ಮ ಒಂದು ನಿವೇದನೆ ತೋರಿಸ್ಕೊಂಡ್ರೆ ಅದಕ್ಕೆ ಸಮಯಾವಕಾಶ ಇದೆ. ಇಲ್ಲಿ ಇವರು ಪೊಲೀಸವರು ಹೇಳೋ ಥರ ಅವ್ರಿಗೆ 3 ವಾರ ಕಂಪ್ಲೇಂಟ್ಸ್ ಕೊಟ್ಟಿದ್ದಾರೆ. 3 ವಾರ ಒಳಗೆ ಬಿಟ್ಕೊಟ್ಟು 1 ವಾರದ ಒಳಗೆ ಕಂಪ್ಲೇಂಟ್ಸ್ ಮಾಡಬೇಕು ಅಂತ ಹೇಳಿದ್ದಾರೆ ಕಮಿಷನರ್ಗೆ. ಆದರೆ ಕಮಿಷನರು ನಮ್ಮ ಮೇಲೆ ಒಂದು ಕರುಣೆ ತೋರಿಸ್ತಾ ಇಲ್ಲ. ಯಾಕಂದರೆ ಇಲ್ಲಿ ಅವರು ಆದೇಶ ಪಾಲನೆ ಮಾಡದೇ ಇದ್ದಾಗ ಅವ್ರ ಕುತ್ತಿಗೆಗೆ ಬರುತ್ತೆ ಅನ್ನೋದು ಸತ್ಯ ಅಂತ ಆದ್ರೂ ನೈಜ ವಾಸ್ತವ ಅವ್ರಿಗೆ ತಿಳಿಸ್ಕೊಟ್ಟಾಗ ಇದೇನಾಗುತ್ತೆ, ಅಲ್ಲಿಗೆ ಅವ್ರು ತಲುಪಿಸಿದಾಗ ಇನ್ನೂ ನಮಗೆ ಸ್ವಲ್ಪ ಒಂದು ಹತ್ರ ಆಗುತ್ತೆ.
ಹಾಗೂ ಆ ಸತ್ಯತೆ ಅಲ್ಲಿ ತಿಳಿಯುತ್ತೆ. ಆದರೆ ಇಲ್ಲಿ ಅದಕ್ಕೆ ಸಂದರ್ಭ ಕೊಡದೆ, ಕಾಲಾವಕಾಶ ಕೊಡದೆ, ನಾವು ಆದೇಶ ಮಾಡೋರೆ ಅಷ್ಟೇ, ನಾವು ಅದನ್ನು ಪಾಲನೆ ಮಾಡ್ತೀವಿ, ನೀವೇನಾದ್ರು ಮಾಡಿ, ನೀವು ಹೋಗಿ ಕೋರ್ಟಿಗೆ ತಿಳಿಸಿ ಅಂದರೆ ಅಟ್ಲೀಸ್ಟ್ ನಾವು ಸುಪ್ರೀಂ ಕೋರ್ಟ್ಗೆ ಹಾಕಿರೋದು. ಮೊನ್ನೆ ಹೋಗಿ ಕಮಿಷನರ್ ಅವ್ರಿಗೂ ಒಂದು ಲೆಟ್ರ್ ಕೊಟ್ಟು, ಆಮೇಲೆ ನಾವು ಮೊನ್ನೆ ಕೇಸ್ ಡೈರಿ ನಂಬರ್ ಓಪನ್ ಮಾಡ್ಕೊಂಡಿದ್ದೀವಿ. ಸುಪ್ರೀಂ ಕೋರ್ಟಲ್ಲಿ ಬಂದು ಆನ್ಲೈನಲ್ಲೇ ಅದು ಆಟೋಸ್ಟೇಟಾಗಿ ಬರುವಂಥದ್ದು. ಸೊ ಇವಾಗ ಏನಾಗುತ್ತೆ, ಇವತ್ತು ಸೆಕೆಂಡ್ ಸ್ಯಾಟರ್ಡೇ ಇರೋದ್ರಿಂದ ಇವತ್ತು ಬರಲಿಲ್ಲ. ಇವಾಗ ಸೋಮವಾರ ಮಂಗಳವಾರಲ್ಲೇ ಅಟ್ಲೀಸ್ಟ್ ಬಂದಾಗ ನಮಗೆ ಸ್ವಲ್ಪ ಸಮಯಾವಕಾಶ ಕೊಡ್ತಾರೆ. ತಿರ್ಗಾ ಅದು ಪುನರ್ ಪರಿಶೀಲನೆ ಮಾಡೋಷ್ಟು ಸೌಭಾಗ್ಯ ನಮಗಿದ್ರೆ, ಅಥವಾ ಇಲ್ಲಿ ಹೇಳಿರೋದು ಏನು ಸುಳ್ಳು ಅನ್ನೋದು ನಾವು ಸಾಬೀತುಪಡಿಸಿದ್ರೆ ಇದನ್ನು ತೆಗಿತಾರೆ. ಆದರೆ ಅದಕ್ಕೆ ಸಮಯ ಅವಕಾಶ ಕೊಡದೆ ಇವರು ಬಂಡವಾಳಶಾಹಿಗಳ ಜೊತೆ ಇದ್ಕೊಂಡು ಇವತ್ತು ಇಷ್ಟು ಮಾನ ಮರ್ಯಾದೆ ಕಳೆದು ಇವತ್ತು ಏನು ಒಂದು ಸ್ವಾಧೀನನ ತೊಗೊಳ್ತಾ ಇದ್ದಾರೋ ಅದು ಕಾನೂನು ಬಾಹಿರವಾಗಿ ತೊಗೊಳ್ತಾ ಇದ್ದಾರೆ. ಆದರೆ ಕಾನೂನು ರಕ್ಷಣೆ ಮಾಡೋರೇ ಇಲ್ಲಿ ಕಾನೂನು ಬಾಹಿರವಾಗಿ ಕೊಡೋದ್ರಿಂದ ನಮ್ಮಂಥ ಬಡವರಿಗೆ ನ್ಯಾಯ ಎಲ್ಲೂ ಸುಪ್ರೀಂ ಕೋರ್ಟಲ್ಲೂ ಸಿಕ್ಕಲ್ಲ, ಹೈಕೋರ್ಟಲ್ಲೂ ಸಿಕ್ಕಲ್ಲ, ಲೋಯರ್ ಕೋರ್ಟಲ್ಲೂ ಸಿಕ್ಕಲ್ಲ. ನಾವೇನೋ ಮಾಡೋಕ್ಕಾಗಲ್ಲ, ಬಡವ್ರು ನಾವು ಇದನ್ನೇ ಅನುಭವಿಸ್ಬೇಕು. ಇಷ್ಟೆಲ್ಲ 20 ವರ್ಷದಿಂದ ಬಾಧೆ ಬಿದ್ದು ಇವತ್ತು ಉಳಿಸ್ಕೊಂಡ್ಬಂದಿರೋರನ್ನ ಒಬ್ಬ ವಕೀಲರ ಮೇಲೆ ನಾವು ಸುಳ್ಳು ಹೇಳಬಾರ್ದು. ಆದರೆ ಅವ್ರು ಎಡವಿದ್ದಾರೆ ಅಂತ ಹೇಳ್ತೀನಿ ಹೊರತು ಒಂದು ವಕೀಲರು ಎಡವಿರೋ ಒಂದು ತಪ್ಪನ್ನು ಇದನ್ನು ಇಟ್ಕೊಂಡು ಇಷ್ಟು ದೂರ ಮಾಡೋರು ಅಂದರೆ ಇದಕ್ಕೆ ನಾವೇನು ಹೇಳೋದು ಅಂತ ಗೊತ್ತಿಲ್ಲ. ಬಡವರಿಗೆ ಯಾವತ್ತೂ ಅಷ್ಟೇ ಸುಪ್ರೀಂ ಕೋರ್ಟ್ ಅನ್ನೋದು ಕನಸಾಗೇ ಇರ್ತೈತೆ ಹೊರತು ಅದನ್ನು ನೈಜವಾಗಿ ಅದನ್ನು ನ್ಯಾಯವಾಗಿ ಸುಪ್ರೀಂ ಕೋರ್ಟ್ಗಳು ಇವತ್ತು ನ್ಯಾಯ ಕೊಡಲ್ಲ ಅಂತ ಹೇಳೋದಕ್ಕಿಂತ ಅದನ್ನು ಪರಿಶೀಲನೆ ಮಾಡಿಲ್ಲ ಅಂತ ಅಷ್ಟೇ ಹೇಳಬೇಕಾಗುತ್ತೆ. ಸುಪ್ರೀಂ ಕೋರ್ಟು ನಮ್ಮೆಲ್ರಿಗೂ ಒಂದು ದೊಡ್ಡ ದೇವಸ್ಥಾನ. ಅದು ಅಲ್ಲಿ ಆಗಿರುವಂಥ ತೀರ್ಪುಗಳು ಸರಿಯಾಗಿ ಬರಲೇಬೇಕು. ಆದರೂ ಕೂಡ ಕೆಲವು ಸಲ ಆಗಿ ಹೋಗ್ತವೆ. ಈ ರೀತಿ ವಿಷಯಗಳು ಆಗಿವೆ, ಆಗಬಾರ್ದಿತ್ತು. ಯಾಕಂದ್ರೆ ಬೌಂಡ್ರಿಗಳೇ ಸರಿ ಇಲ್ಲ. ಈಗ ಸುಪ್ರೀಂ ಕೋರ್ಟ್ ಹೇಳಿದೆ ಏನು ಅಂದ್ರೆ ರೀಡೆಲಿವರ್ ಗಿವ್ ಪೊಸೆಷನ್ ಅಂತ ಹೇಳ್ಬಿಟ್ಟು ಯಾವ ರೀತಿಯಲ್ಲಿ ಮಾಡಬೇಕು. 3 ವಾರ ಕಾಲಾವಕಾಶ ಇದೆ. 22ನೇ ತಾರೀಕು ನಮ್ಮ ಉಚ್ಚ ನ್ಯಾಯಾಲಯ ಈ ರೀತಿ ನಮ್ಮ ಸುಪ್ರೀಂ ಕೋರ್ಟ್ ಏನಿದೆ ಆದೇಶ ಮಾಡಿದೆ ಏನು ಅಂತೇಳಿ ರೀಡೆಲಿವರ್ ಮಾಡಬೇಕು. 5ನೇ ತಾರೀಕಿಗೆ ರಿಲೀಸ್ ಆಗುತ್ತೆ ಆರ್ಡರ್ ಕಾಪಿ. 5ನೇ ತಾರೀಕಲ್ಲಿ ಯಾವ ರೀತಿ ಏನ್ ಮಾಡಬೇಕು, 3 ವಾರದಲ್ಲಿ ಅವ್ರು ಏನ್ ಮಾಡ್ಬೇಕಿತ್ತು, ಇಮಿಡಿಯೇಟ್ ADLR ಏನಿದೆ ಅವ್ರಿಗೆ ಬಿಟ್ಬಿಟ್ಟು ಸರ್ವೆ ಮಾಡ್ಬೇಕಿತ್ತು. ಅವ್ರ ಜಾಗ ಎಲ್ಲಿದೆ ಅವ್ರು ತೋರಿಸ್ಕೊಡ್ಬೇಕು. ಅವ್ರಿಗೆ ಎಲ್ಲಿ ಬೇಕು ಅಲ್ಲಿಗೆ ಇಷ್ಟೇ 2 ಎಕರೆ 22 ಗುಂಟೆ ಜಾಗ ಇದೆ, 2 ಗುಂಟೆ ಖರಾಬ್ ಇದೆ. ಈ ಖರಾಬ್ ಏನಿದೆ ನನ್ನ ಹಿಂದೆ ಏನಿದೆ ಈ ಜಾಗ ಏನಿದೆ ಈ ಖರಾಬಲ್ಲಿ ಇರೋ ತರ ಅನ್ಸ್ತಾ ಇದೆ. ಈ ಖರಾಬ್ ಏನಿದೆ ಇದು ಬಿ ಖರಾಬ್ ಅಂತ ಹೇಳಿದ್ರೆ ಯಾವಾಗ್ಲೂ ನಾಲೆ ಪಕ್ಕದಲ್ಲಿ ಬಫರ್ ಝೋನಿಗೆ ಗ್ಯಾರಂಟಿ ಆಗಿ ಇರುವಂತ ಒಂದು ಜಾಗ. ಬಾಕಿ 2 ಎಕರೆ 10 ಗುಂಟೆಯಲ್ಲಿ 1 ಎಕರೆ 30 ಗುಂಟೆ ಅವ್ರದ್ದು ಇದೆ ಅಂತ ಹೇಳ್ತಾರೆ, 20 ಗುಂಟೆ ಜಾಗ ಇದೆ ಅಂತ ಹೇಳ್ತಾರೆ. ಇದೆಲ್ಲ ಡಿಸ್ಪ್ಯೂಟ್ ಅಲ್ಲಿ ಇದೆ. ಏನಂತ ಹೇಳಿದ್ರೆ ಸಿಗ್ನೇಚರ್ಗಳು ಮ್ಯಾಚ್ ಇದೆ, ಯಾವ್ದೋ GPA ತೋರಿಸ್ತಾರೆ, ಯಾವ್ದೋ ಸೇಲ್ ಅಗ್ರಿಮೆಂಟ್ ತೋರಿಸ್ತಾರೆ. ಪ್ರತಿಯೊಂದು ಕಡೆ ಬೌಂಡ್ರಿಗಳು ಚೇಂಜ್ ಇದೆ. ಅವ್ರದೇ ದಾಖಲೆಯಲ್ಲಿ ಬೌಂಡ್ರಿ ಯಾವ್ದಿದೆ. ನಾವೇನ್ ಹೇಳಿದ್ವಿ, ನಿಮ್ದು ಬೌಂಡ್ರಿ ಎಲ್ಲಿದೆ ಅದನ್ನ ಕರೆಕ್ಟ್ ಆಗಿ ತೋರಿಸ್ರಿ. ನಮ್ದು 10 ಗುಂಟೆ, ನಾವು 3 ಜನ ಬ್ರದರ್ಸ್ ಇದೀವಿ. ನಮ್ಮ ಜಯರಾಮ್ ಅವ್ರ ಜೊತೆಗೆ ನಮ್ಮ ಯೋಗೇಶ್ ಅವ್ರ ಜೊತೆ ಇನ್ನಿಬ್ರು ಬ್ರದರ್ಸ್ ಇದ್ದಾರೆ. ಅವ್ರು ಏನ್ ಮಾಡಿದ್ರೆ ಈ 2 ಎಕರೆ 22 ಗುಂಟೆಯಲ್ಲಿ 3 ಜಾಗದಲ್ಲಿ, ಅಂದ್ರೆ ಬ್ರದರ್ಸ್ ಜನರಲ್ಲಿ ಒಟ್ಟಿಗೆ ಹತ್ರ ಇರಕ್ಕೆ ಇಷ್ಟಪಡಲ್ಲ. ಒಬ್ರು 3 ಗುಂಟೆಯಲ್ಲಿ ಇಲ್ಲಿ ಒಬ್ರು ಜನ ಇದ್ದಾರೆ, ಇನ್ನೊಬ್ರು ಆ ಕಡೆ ಇದ್ದಾರೆ, ಇನ್ನೊಬ್ರು ಬ್ಯಾಕ್ ಸೈಡ್ ಅಲ್ಲಿ ಮನೆ ಮಾಡ್ಕೊಂಡಿದ್ದಾರೆ. ಈಗ ಪೋಡಿನೇ ಆಗಿಲ್ಲ. ಪೋಡಿ ಆಗದಿರ ಪೋಡಿ ಡಾಕ್ಯುಮೆಂಟ್ ಬೇಕಲ್ಲ, ಪೋಡಿ ಸ್ಕೆಚ್ ಬೇಕಲ್ಲ, ಯಾರಾದ್ರೂ ಒಬ್ರು ತೋರಿಸಿ. ಇವಾಗ ಇದು ನೋಡಿ, ಕರೆಕ್ಟ್ ಆಗಿ ನೋಡಿ, 19ನೇ ತಾರೀಕಿಗೆ ದಯಾನಂದ್ ಮೂರ್ತಿ ಅಂತ ಹೇಳಿ ಒಬ್ಬರಿಗೆ ಅಲಾಟ್ ಆಗಿದೆ. ಇದು ಸಂಜಯ್ ರಾಜ್ ಅವರು 5ನೇ ತಾರೀಕಿಗೆ ಹಾಕಿರೋ ಅಪ್ಲಿಕೇಶನ್ ಅಲ್ಲಿ 10ನೇ ತಾರೀಕು ಎಕ್ಸೆಪ್ಟ್ ಆಗುತ್ತೆ, 12ನೇ ತಾರೀಕು ಅಲಾಟ್ ಆಗುತ್ತೆ, 19ನೇ ತಾರೀಕು ಅಂದ್ರೆ 7 ದಿನ ಕನಿಷ್ಠವಾದ ಒಂದು ಗಡುವನ್ನ ನೀಡಲೇಬೇಕು. ಸೊ ಆ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಅವರು ಮಾನ್ಯ ನಮ್ದು ಸುಪ್ರೀಂ ಕೋರ್ಟ್ಗೆ ಕೂಡ ಅವರು ರೆಸ್ಪೆಕ್ಟ್ ಕೊಟ್ಬಿಟ್ಟು ಆ ರೀತಿಯಲ್ಲಿ ಮಾಡ್ಲೇಬೇಕು. ಆ ರೀತಿ ಕರೆಕ್ಟ್ ಆದ ರೀತಿನಲ್ಲಿ ಮಾಡಬೇಕು. ಇವಾಗ ಏನಿದೆ ಏಕಾಕಿ ಬಂದ್ಬಿಟ್ಟು ಇದ್ದವ್ರಿಗೆಲ್ಲ ನಾವು ಅವ್ರ ಜೊತೆ ಮಾತುಕತೆ ಕೂಡ ಆಡಿದೀವಿ. ಆಯ್ತು, ಆ ಜಾಗವನ್ನು ತಗೊಳ್ಳಿ, ಹೊಡಿಲಿಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಪಾಪದವ್ರು ಇದ್ದಾರೆ, ಬೇಕಾದ್ರೆ ನೀವೇ ಅವ್ರ ಹತ್ರ ಮಾತಾಡ್ಕೊಳ್ಳಿ. ಯಾಕಂದ್ರೆ ಇದು ಇನ್ನೂ ಅಧೀನ ನ್ಯಾಯಾಲಯದಲ್ಲಿ ಅಂದ್ರೆ ನಮ್ಮ ಟ್ರಯಲ್ ಕೋರ್ಟ್ ಅಲ್ಲಿ ಇನ್ನೂ ನಡೀತಾ ಇದೆ ಈ ವಿಷಯವಾಗಿ. ಸುಪ್ರೀಂ ಕೋರ್ಟ್ ಇದು ಅಲ್ಟಿಮೇಟ್ ಅಂತ ಏನು ಹೇಳಲಿಲ್ಲ. ಪ್ರೈಮಾ ಫೇಸಿ ಅವ್ರ ನೆಕ್ಸ್ಟ್ ಪಾರ್ಟ್ ಇಂಜಂಕ್ಷನ್ ಅವ್ರ ಕಡೆ ಇರೋದ್ರಿಂದ ಅವ್ರು ಇದ್ದಾರೆ ಅಂತ ಒಂದು ಊಹೆಯಲ್ಲಿ ಅವ್ರು, ಯಾಕಂದ್ರೆ ಟೈಟಲ್ ಫಾಲೋಸ್ ಪೊಸೆಷನ್ ಅಂತ ಹೇಳಿ ಅವ್ರ ಜೊತೆ ಟೈಟಲ್ ಇದೆ ಅಂತ, ಆ ಟೈಟಲ್ ನಾವು ಡಿಸ್ಪ್ಯೂಟ್ ಮಾಡ್ತಾ ಇದೀವಿ. ಸುಪ್ರೀಂ ಕೋರ್ಟ್ ಕ್ಲಿಯರ್ ಆಗಿ ಹೇಳಿದೆ ಏನಂದ್ರೆ ಆ ಟೈಟಲ್ ಅನ್ನ ನೀವು ಟ್ರಯಲ್ ಕೋರ್ಟ್ ಅಲ್ಲಿ ಖಂಡಿತವಾಗ್ಲೂ ಮಾಡಬಹುದು. ನಾವು ಮಾಡಿರೋ ಅಬ್ಸರ್ವೇಷನ್ ನಿಮ್ಗೆ ಯಾವುದೇ ರೀತಿ ತೊಂದರೆ ಬರಲ್ಲ. ಅಂದ್ರೆ ಈ ಜಾಗದಲ್ಲಿ ನೀವು ಯಾವುದೇ ರೀತಿ ಡೆವಲಪ್ಮೆಂಟ್ ಅವ್ರಿಗೆ ಮಾಡ್ಕೊಳಕ್ ಆಗಲ್ಲ. ಹಾಗಿರುವಾಗ ಈ ಬಡ ಜನತೆಗಳಿಗೆ ಯಾಕೆ 2,000 ರೂಪಾಯಿ ಏನೋ ಕೊಟ್ಕೊಂಡು ಹೆಂಗೋ ಶೀಟ್ ಮನೆ ಮಾಡ್ಕೊಂಡು ಮಾಡಿದ್ರೆ 90 ರಿಂದ 100 ಜನ ಇದ್ದಾರೆ. ಇವ್ರದನ್ನು ಕಷ್ಟವಾಗಿರುವಂತ ಆ ಕಡೆ ನೋಡಿ ಪೇಂಟ್ ಕೂಡ ಹಾಕೊಂಡಿಲ್ದಿರೋ ಅವ್ರ ಮನೆ ಇದೆ. ಅಂತ ಒಂದು ಪರಿಸ್ಥಿತಿ. ಅಗ್ರಿಕಲ್ಚರ್ ಲ್ಯಾಂಡ್ ಒಂದ್ ಕಡೆ ಕನ್ವರ್ಟೆಡ್ ಅಂತಾರೆ, ಇನ್ನೊಂದ್ ಕಡೆ ಅಗ್ರಿಕಲ್ಚರ್ ಲ್ಯಾಂಡ್ ಅಂತ ಅವರೇ ಸೇಲ್ ಡೀಡ್ ಅಲ್ಲಿ ಹೇಳ್ತಾರೆ.
ಈ ಸೇಲ್ ಡೀಡ್ ಗಳನ್ನೆಲ್ಲ ತಮಗೆ ತೋರಿಸಿದ್ರೆ ತಮಗೆ ಗೊತ್ತಾಗುತ್ತೆ. ನಾವ್ಯಾರು ಹೇಳ್ಬೇಕು ಅಂತ 10ನೇ ಕ್ಲಾಸ್ ಹುಡುಗರಿಗೆ ತೋರಿಸಿದ್ರೆ ಗೊತ್ತಾಗುತ್ತೆ ಯಾವ ರೀತಿನಲ್ಲಿ ಈ ಬೌಂಡ್ರಿಗಳು ಎಷ್ಟು ಮಿಸ್ ಮ್ಯಾಚ್ ಇದೆ ಅಂತ ಹೇಳಿ. ಅವರು ಕನ್ವರ್ಷನ್ ಮಾಡ್ತಾರೆ ಅಂತ ಹೇಳ್ತಾರೆ. ಕನ್ವರ್ಷನ್ ಅಲ್ಲಿ ಒಂದು ತರ ಇದೆ, ಇನ್ನೊಂದು ಜಾಗದಲ್ಲಿ ಕ್ಯಾನ್ ಯು ಪ್ಲೀಸ್ ಗಿವ್ ಮಿ ದ ಡಾಕ್ಯುಮೆಂಟ್ ಸೇಲ್ ಅಗ್ರಿಮೆಂಟ್ ಯಾರೋ ಒಬ್ರು ಕಿಯಾದವರಿಗೆ ಸೇಲ್ ಮಾಡ್ಬಿಟ್ಟಿದ್ದಾರೆ. ಕೇಸ್ ನಡೀತಾ ಇದೆ, ಅದನ್ನ ಲಿಸ್ಟ್ ಪೆಂಡೆನ್ಸ್ ಅಂತೆ. ಆ ರೀತಿಯಲ್ಲಿ ಅವರು ಸೇಲ್ ಮಾಡ್ಲಿಕ್ಕೆ ಸಾಧ್ಯನೂ ಇಲ್ಲ. ಕಿಯಾದು 18 ಗುಂಟೆಯಲ್ಲಿ 18 ಗುಂಟೆ ಅಂತ ಹೇಳ್ತಾರೆ. ಒಂದು ಕಡೆ ಕಿಯಾ ಕೊಟ್ಟಿರೋದು 20 ಗುಂಟೆ ಅಂತ ಕೆಲವು ಸಲ ಹೇಳ್ತಾರೆ. ಸಂಜಯ್ ರಾಜ್ ನನ್ನ ಹತ್ರ ಇನ್ನೊಂದು ಕಡೆ 1 ಎಕರೆ 30 ಗುಂಟೆ ಅಂತ ಹೇಳ್ತಾರೆ. 1 30 20 ಸೇರಿಸಿದ್ರೆ 2 10 ಆಯ್ತು. ಅದು ಅವ್ರಿಗೆ ಕ್ಲಾರಿಟಿ ಇಲ್ಲ. ಅವ್ರ ಜಾಗ ಎಲ್ಲಿದೆ ಅಂತಲೇ ಅವ್ರಿಗೆ ಗೊತ್ತಿಲ್ಲ. ನಾವು ಎಷ್ಟೋ ವರ್ಷಗಳಿಂದ ಅಂದ್ರೆ 1900 ನಮ್ಮ ತಾತನಿಂದ ಮುತ್ತಾತನಿಂದ ಬಂದಿರುವಂತ ಈ ಜಾಗ, ಯೋಗೇಶ್ ಅವ್ರದ ಮುತ್ತಾತನಿಂದ ಬಂದಿರುವಂತದ್ದು. ಏನ್ ಯೋಗೇಶ್ ಅವರು ಈಗ ಇವರು ಯಾವುದೇ ರೀತಿ ಅಡೆ ಮಾಡಕ್ಕಾಗಲ್ಲ. ನಾವು ಅದಕ್ಕೆ ಯಾವಾಗ್ಲೂ ಅವಕಾಶ ಕೊಡೋದಿಲ್ಲ, ಜಗಳ ಮಾಡೋ ವಿಷಯನೇ ಇಲ್ಲ. ಆದ್ರೆ ಕಾನೂನು ಬಾಹಿರವಾದ ಕೆಲಸ ಇದು ಅಮಾನವೀಯವಾಗಿರುವಂತ ಕೆಲಸ. ಹ್ಯೂಮನ್ ರೈಟ್ಸ್ಗೆ ಡೈರೆಕ್ಟ್ ಆಗಿ ಹಿಟ್ ಆಗಿರುವಂತದ್ದು. ನಮ್ಮ ಕಾನ್ಸ್ಟಿಟ್ಯೂಷನಲ್ ಏನ್ ಹೇಳುತ್ತೆ ಅಂತ ಹೇಳಿ ಈಕ್ವಲ್ ಆಪರ್ಚುನಿಟಿಯನ್ನು ಕೊಡ್ಬೇಕಾಗಿರುವಂತದ್ದು. ಇದರಲ್ಲಿ 7481 ಇದ್ರಲ್ಲೇನೆ ನೋಡಿ ನಿಮ್ಗೆ ಕ್ಲಿಯರ್ ಗೊತ್ತಾಗುತ್ತೆ. ಇದರಲ್ಲಿ 18 ಗುಂಟೆ ಜಾಗವನ್ನ ಅವ್ರು ಕೊಡ್ತಾರೆ. ಕಿಯಾದವರಿಗೆ ಕೇಸ್ ನಡೀತಾ ಇದ್ದಂಗೆನೆ ಅವರು ಕಿಯಾದವರಿಗೆ ಇದನ್ನ ಸೇಲ್ ಮಾಡ್ತಾರೆ. ಇದ್ರಲ್ಲಿ ನೋಡಿ 12/4 18 ಗುಂಟಾಸ್ ಲ್ಯಾಂಡ್ ಅಂತಾರೆ, ಎಕ್ಸ್ಕ್ಲೂಡಿಂಗ್ 2 ಗುಂಟಾಸ್ ಖರಾಬ್. ಈಗ ಅವ್ರದ್ದು 20 ಗುಂಟೆನಾ 18 ಗುಂಟೆನಾ? ಅವ್ರಿಗೆ ಬೌಂಡ್ರಿಗಳು ನೋಡಿ ಅವ್ರಿಗೆ ಹೆಂಗೆ ಯಾವ ರೀತಿ ಇಷ್ಟ ಬೇಕು ಆ ರೀತಿ. ಬ್ಯಾಲೆನ್ಸ್ ಪೋರ್ಷನ್ ಆಫ್ ಸರ್ವೆ ನಂಬರ್ 24, ಸರ್ವೆ ನಂಬರ್ 38, ಐಟಮ್ ನಂಬರ್ 1, ನಾರ್ತ್ಗೆ ರೋಡ್, ಬ್ಯಾಲೆನ್ಸ್ ಆಫ್ 12/4 ಬಿಲಾಂಗಿಂಗ್ ಟು ಗೋಲ್ಡನ್ ಗೇಟ್. ಎಲ್ಲ ಕಡೆ ಒಂದು ಕಡೆ ಗೋಲ್ಡನ್ ಗೇಟ್ ಅಂತಾರೆ, ಇನ್ನೊಂದ್ ಕಡೆ ಈಗ ಕೆಲವು ಕಡೆ ಇಲ್ಲಿ 10 ಗುಂಟೆ ಅಂತ ಹೇಳ್ತಾರೆ, ಇನ್ನೊಂದ್ ಕಡೆ ಅಲ್ಲಿ 10 ಗುಂಟೆ ಅಂತ ಹೇಳ್ತಾರೆ. ಅವ್ರು ಕೊಟ್ಟಿರೋ 10 ಗುಂಟೆ ಅಲ್ಲ, ಪೋಡಿನೇ ಆಗಿಲ್ವಲ್ಲ. ಸೇಲ್ ಮಾಡಿದ್ರೆ ತಾನೇ ಕರೆಕ್ಟ್ ಆಗಿ ಪೋಡಿ ಆಗುವಂತದ್ದು. ಪೋಡಿ ಮಾಡ್ಬೇಕಾದ್ರೆ ಪರ್ಮಿಷನ್ ಗಳು ಬರಬೇಕು. ಇದು ತತ್ಕಾಲ್ ಪೋಡಿಯಲ್ಲಿ ಬಂದಿದ್ದಾರೆ. ತತ್ಕಾಲ್ ಪೋಡಿ 20 ಗುಂಟೆಗೆ ಮಾತ್ರ ಅವ್ರು ಅಪ್ಲಿಕೇಶನ್ ಹಾಕಿ ಬಂದಿರೋದು. 1 ಎಕರೆ 30 ಗುಂಟೆ ಏನಿದೆ ಕನ್ವರ್ಷನ್ ಆಗಿರೋದು ಯಾವ್ದೋ ಟೈಮಲ್ಲಿ ಸತ್ತೋಗ್ಬಿಟ್ಟಿದೆ. ಅದು ಅವರು ಫಾದರ್ ಟೈಮಲ್ಲಿ, ಫಾದರ್ ಹೆಸರೇನ್ ಸರ್? ಜಯರಾಮ್ ಅವರ ಹೆಸರಲ್ಲಿ ಕನ್ವರ್ಷನ್ ಆ ಟೈಮಲ್ಲಿ ಮಾಡ್ಕೊಂಡಿರೋದು. ಅದ್ರ ನಂತರ 2 ವರ್ಷಕ್ಕೆ ಅವ್ರಿಗೆ ಮಾಡೋದಕ್ಕಾಗಿಲ್ಲ. ಅದು ಆಟೋಮೆಟಿಕ್ ಅದು ಡಿಸ್ಪೋಸ್ ಆಗ್ಬಿಡುತ್ತೆ. ಅದು ಯಾವುದೇ ಕಾರಣಕ್ಕೂ ಅದು ಕಾನೂನಲ್ಲಿ ಅದಕ್ಕೆ ಶಕ್ತಿ ಇರಲ್ಲ. ಪುನಃವಾಗಿ ಅದನ್ನ ತಿರ್ಗಾ ಅದಕ್ಕೆ ಶಕ್ತಿಯನ್ನ ಕೊಡಬೇಕಾಗಿರುವಂತ ಪರಿಸ್ಥಿತಿ ಬಂದಿರ್ತದೆ. ಸೊ ಅವಾಗ ಕರೆಕ್ಟ್ ಆಗಿ ಕನ್ವರ್ಟ್ ಆಗದೆ ಇರೋದ್ರಿಂದ ಕ್ಲಿಯರ್ ಆಗಿ ನಿಮ್ಗೆ ಬೌಂಡ್ರಿ ಕೂಡ ಫಿಕ್ಸ್ ಆಗಿರೋದಿಲ್ಲ. ಇದು ಟೋಟಲ್ ಅವ್ಯವಸ್ಥೆ. ಅವ್ರು ಏನಿದೆ 2 ಎಕರೆ 10 ಗುಂಟೆ ಅದು ಅವ್ರದ್ದು ಏನು ಇದೆ ಅದು ಕರೆಕ್ಟ್ ಆಗಿ ಮಾಡಿ ಬಡವರಿಗೆ ತೊಂದರೆ ಕೊಡಬಾರ್ದಿತ್ತು. ಈ ರೀತಿಯಲ್ಲಿ ಅಮಾನ್ಯವಾಗಿ ಅವ್ರು ಎಲ್ಲರನ್ನ ಹೊರಗಡೆ ಹಾಕುವಂಥದ್ದು ಖಂಡಿತ ಬಾಹಿರ. ಈಗ ನೋಡಿ ಅದನ್ನೇ ಅವಕಾಶ ಮಾಡಿಕೊಡಿ. ಸುಪ್ರೀಂ ಕೋರ್ಟ್ ಹೆಸರಲ್ಲಿ ಇವರು ಏನ್ ಮಾಡಬಾರ್ದನ್ನ ಮಾಡ್ತಿದ್ದಾರೆ. ಪೊಸೆಷನ್ ಮಾಡ್ಬಿಟ್ಟು ಅವ್ರಿಗೆ ಕಾಂಪೌಂಡ್ಗಳು ಹಾಕ್ತಿದ್ದಾರೆ. ನಾಳೆ ಏನೋ ಹೆಚ್ಚು ಕಡಿಮೆ ಆಯ್ತು, ಇವ್ರು ವಿನ್ ಆಯ್ತು ಅಂದ್ರೆ ಅವ್ರು ಯಾವ ರೀತಿಯಲ್ಲಿ ಇವ್ರಿಗೆ ಸಮಾಧಾನ ಪಡಿಸ್ತಾರೆ? ಈ ಜನರಿಗೆ ತೊಂದರೆ ಆಗಿರುವಂತದ್ದು ಯಾವ ರೀತಿಯಲ್ಲಿ ನಾವು ಅವ್ರಿಗೆ ಆಗಿರುವಂತ ಮರ್ಯಾದೆ ಯೋಚನೆ ಮಾಡಿ. ಈಗ 4, 5, 10 ದಿನದಿಂದ ಅವ್ರು ಬಹಳ ಒಂದು ವ್ಯವಸ್ಥೆಯಲ್ಲಿ ಇರುವಂತ ವಿಷಯ. ಮಾನ್ಯ ನಮ್ದು ಸುಪ್ರೀಂ ಕೋರ್ಟ್ಗೆ ಏನಿದೆ ಅಂದ್ರೆ ಈ ವಿಷಯವನ್ನ ಇವರು ಕೂಡ ಮಿಸ್ಲೆನಿಯಸ್ ಅಪ್ಲಿಕೇಶನ್ ಹಾಕಿದ್ದಾರೆ. ಅದು ಸೋಮವಾರ ಬರುವಂತ ಸಮಯ ಇದೆ. ಏನೋ ಇವ್ರು ಮನ್ಸು ಮಾಡಿಬಿಟ್ಟು ಅಲ್ಲಿ ಗಂಟ ಒಂದ್ ಸ್ವಲ್ಪ ತಡೆದ್ರೆ ಅದರಿಂದ ಒಳ್ಳೆ ಒಂದು ಕೆಲಸ ಅಂತ ಹೇಳ್ತೀನಿ. ನಾನು ನಮ್ಮ ಪೊಲೀಸ್ ಕಮಿಷನರ್ ಅವ್ರಿಗೆ ಒಂದೇ ಹೇಳುವಂಥದ್ದು, ಇಲ್ಲಿ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಂಡು ಸರಿ ಇಲ್ಲ ಅಂತ ಹೇಳಿದ್ರೆ ಕಂಪ್ಲೇಂಟ್ಸ್ ಮಾಡೋದು ಒಂದು, ಆದ್ರೆ ಮಾಡ್ಲಿಕ್ಕೆ ಆಗದೆ ಇರುವಂತದ್ದು ವಿಷಯವನ್ನ ಕಂಪ್ಲೇಂಟ್ ಮಾಡ್ಲೇಬೇಕು ಅಂತ ಹೇಳೋದು ಯಾವಾಗ್ಲೂ ಸುಪ್ರೀಂ ಕೋರ್ಟ್ ಹೇಳಲಿಲ್ಲ. ಅವ್ರು ಸುಪ್ರೀಂ ಕೋರ್ಟ್ಗೆ ಅವರು ಹೇಳಬೇಕು, ನಾವು ಹೇಳ್ತಾ ಇದೀವಿ ಈ ರೀತಿ ಪರಿಸ್ಥಿತಿ ಇದೆ, ಕರೆಕ್ಟ್ ಆಗಿ ಬೌಂಡ್ರಿಗಳಿಲ್ಲ, ಕರೆಕ್ಟ್ ಆಗಿ ಬೌಂಡ್ರಿ ಫಿಕ್ಸ್ ಮಾಡಿದ ನಂತರ ನಮ್ ಜಾಗ ಇದೆ, ನಮ್ದು ಏನಿದೆ ನಮ್ ಜಾಗ, ಇದು ನಮ್ದೇ ಜಾಗ, ಇದ್ರ ಮೇಲೆ ಡಿಸ್ಪ್ಯೂಟ್ ಇದೆ, ಇದನ್ನ ನಾವು ಒಪ್ಕೊಂಡಿರೋಂತ ಇದಿಲ್ಲ. ನಾವು ಟ್ರಯಲ್ ಕೋರ್ಟ್ ಅಲ್ಲಿ ಏನಿದೆ ಅದು ಕರೆಕ್ಟ್ ಆಗಿ ಎವಿಡೆನ್ಸ್ ಗಳು ರೆಕಾರ್ಡ್ ಆಗ್ಬಿಟ್ಟು ಅದ್ರಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ ಗಳು ಮಾಡಬೇಕು, ನಮ್ಮ ವಾದ ಕೇಳಬೇಕು, ಆಪೋಸಿಟ್ ಅವ್ರ ವಾದನೂ ಕೇಳಬೇಕು. ವಾದ ಕೇಳಿ ಆಮೇಲೆ ನ್ಯಾಯ ಮಾಡಿ ಅದ್ರ ಮೇಲೆ ತಿರ್ಗಾ ಅದು ಅಪೀಲ್ ಅಂದ್ರೆ ತಿರ್ಗಾ ಅಪೀಲ್ಗೆ ಹೋಗುತ್ತೆ, ಆಮೇಲೆ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ. ಇದು ಇವತ್ತೇ ಸರಿಯಾಗುವಂತ ವಿಷಯ ಅಲ್ಲ. ಇನ್ನು 15-20 ವರ್ಷ ಆದ್ರೂ ಕೂಡ ಇದು ಮಿನಿಮಮ್ ಬೇಕೇ ಬೇಕಾಗುತ್ತೆ. ಬಟ್ ಅಲ್ಲಿ ಗಂಟ ಏನಂತ ಹೇಳಿದ್ರೆ ಪಾಪದವ್ರಿಗೆ ಮಾಡಿರುವಂತದ್ದು ಇವತ್ತೇ ನಾನು ತಗೊಂಡ್ಬಿಡ್ತೀನಿ. ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ತಗೊಂಡ್ಬಂದಿದ್ದಾರೆ, 3 ವಾರದಲ್ಲಿ ಡೆಲಿವರಿ ಆಗ್ಬೇಕು. ಬಟ್ ಏನ್ ಡೆಲಿವರಿ ಆಗ್ಬೇಕು? 2 ಎಕರೆ 10 ಗುಂಟೆ ಎಲ್ಲಿದೆ ನಿಮ್ದು? ಯಾವುದು ಈ ಕಡೆ ಬರ್ತದ ಆ ಕಡೆ ಬರ್ತದ? ನೀವು ಬೌಂಡ್ರಿಗಳನ್ನು ಕೂಡ ಕರೆಕ್ಟ್ ಆಗಿ ತೋರಿಸಿಲ್ಲ. ನಿಮ್ಮ ಸೇಲ್ ಅಗ್ರಿಮೆಂಟ್ ಅಲ್ಲಿ ಒಂದು ಬೌಂಡ್ರಿ ಇದೆ, GPA ಯಾವ್ದು GPL ಒಂದು ಬೌಂಡ್ರಿ ಇದೆ. ನಾವ್ ಯಾವ್ದು ಅದನ್ನು ಒಪ್ಪಲ್ಲ. ಅಗ್ರಿಮೆಂಟ್ ಅಲ್ಲ, ಅವ್ರದ್ದೇ ಆದ ಲೇಟೆಸ್ಟ್ ಆಗಿ ಮಾಡಿರುವಂತ 21 ಅಕ್ಟೋಬರ್ ಯಾರೋ 24 ಗುಂಟೆ ಕಿಯಾದವನ್ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. ಬ್ಯಾಂಕ್ ಲೋನ್ ಇದ್ರ ಮೇಲೆ ತಿರ್ಗಾ ಲೋನ್ ಅನ್ನು ತಗೊಂಡಿದ್ದಾರೆ. ಪಕ್ಕದಿದೆ ಸರ್ವೆ ನಂಬರ್ 38, ಅದ್ರ ಮೇಲೆ ಕೂಡ 45 ಕೋಟಿ ರೂಪಾಯಿ ತನಕ ಇವಾಗ ಸಾಲ ಮಾಡ್ಕೊಂಡು ಇಟ್ಕೊಂಡು ಬಿದ್ದಾರೆ. ಅದ್ರ ಬಗ್ಗೆ ತಲೆ ಕೊಡ್ತಾರೆ. ಅದ್ರ ಬ್ಯಾಕ್ ಸೈಡ್ ಅಲ್ಲಿ ಇನ್ನೊಂದು 38, ಹಾಗೆ ಸುಮಾರು ಒಂದು 50 ಎಕರೆ ಜಮೀನ್ ತನಕ ಇದೆ. ಈ ಜಮೀನ್ ಪ್ರೈಮ್ ಆಗಿದ್ರಿಂದ ಅವ್ರಿಗೆ ಇಲ್ಲಿಂದ ಹೋದ್ರೆ ಅವ್ರಿಗೆ ದಾರಿ ಸಿಗಬಹುದು. ಈ ರೀತಿನಲ್ಲಿ ಅವರು ದೌರ್ಜನ್ಯ ಮಾಡ್ತಿದ್ದಾರೆ. ನಾವು ಏನ್ ಹೇಳಿದ್ವಿ, ಕಟ್ಟಿರುವಂತ ಜಾಗಗಳನ್ನು ಬಿಡ್ರಿ,
ಮೇನ್ ಏನಿದೆ ಮೋಲ್ಡೆಡ್ ಏನಿದೆ ಅವ್ರು ವಾಸವಾಗಿರುವಂತ ಮೇನ್ ಜಾಗಗಳು ಬಿಡ್ರಿ. ಶೆಡ್ ಗಿಡ್ ಏನಿದೆ ನೀವು ಮಾಡ್ರಿ, ಅವ್ರ ಹತ್ರ ಮಾತಾಡ್ಕೊಳ್ಳಿ. ನೀವು ಬೇಕಾದ್ರೆ ಅವ್ರ ಹತ್ರನೇ ಬಾಡಿಗೆ ತಗೊಳ್ಳೋದು ಏನು? ಯಾಕಂದ್ರೆ ನಾಳೆ ಅಂತೂ ನೀವು ಡೆವಲಪ್ಮೆಂಟ್ ಮಾಡ್ತಾ ಇಲ್ಲ, ನಾವು ಅದಕ್ಕೇನು ಅಬ್ಜೆಕ್ಟ್ ನಿಮ್ಗೆ ಮಾಡ್ತಾ ಇಲ್ಲ. ಎಲ್ಲ ಒಂದೇ ರೀತಿ ಅವ್ನು ಸಾಯಿಸ್ಬಿಟ್ರೆ ಅವ್ನು ಬದುಕೋದು ಹೆಂಗೆ? ಇವತ್ತೇ ಸತ್ತೋದ್ರೆ ಅವನು ಬದುಕ್ಲಿಕ್ಕೆ ಎಲ್ಲಿ ಅವಕಾಶ? ಅವ್ನು ಎಲ್ಲಿ ಫೈಟ್ ಮಾಡ್ಲಿಕ್ಕೆ ಆಗುತ್ತೆ? ಏನೋ ಪಾಪ ಅವ್ರು ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಏನ್ ಯಾರು ಜವಾಬ್ದಾರಿ ಆಗುತ್ತೆ? ಇದನ್ನ ನಮ್ಮ ಮಾನ್ಯ ಪೊಲೀಸ್ ಕಮಿಷನರ್ ಸಾಹೇಬರು ಕೂಡ ಖಂಡಿತವಾಗ್ಲೂ ಇದನ್ನ ಯೋಚನೆ ಮಾಡಬೇಕಾಗಿರುವಂತ ವಿಷಯ. ಗ್ರೌಂಡ್ ರಿಯಾಲಿಟೀಸ್ ಒಂದು ಸಾಧ್ಯ ಆಗದೇ ಇರುವಂತದನ್ನ ಸಾಧ್ಯ ಮಾಡುವಂತದ್ದು ತಪ್ಪು. ಯಾರನ್ನು ಬೌಂಡ್ರಿ ಬಂದಿಲ್ಲ. ಎಲ್ಲಿ ದಯಾನಂದ ಮೂರ್ತಿ ಅವರು ಇದ್ದಾರೆ? ದಯಾನಂದ ಮೂರ್ತಿ ಯಾರು? ಸರ್ವೆ ನಂಬರು ಒಬ್ರು ಬಂದಿಲ್ಲ. ನಮ್ಗೆ ಮಾರ್ಕ್ ಮಾಡಿದಾರೆ ಅಂತ ಹೇಳ್ತಾರೆ. ಎಲ್ಲಿದ್ದಾರೆ ದಯಾನಂದ? 19ನೇ ತಾರೀಕಿಗೆ ಅವ್ರ ಸರ್ವೆಗೆ ಅಳತೆ ದಿನಾಂಕ ಎಲ್ಲಿ? 12/2 2 ಎಕರೆ 22 ಗುಂಟೆ ಭೂಮಿ. ಹೌದು, ಏನೇ ಆಗ್ಲಿ ಅವರೇ ಅರ್ಜಿ ಅವ್ರ ಪ್ರಕಾರನೇ ಹೋಗೋಣ, ಅವ್ರ ಅರ್ಜಿ ಸಲ್ಲಿಸಿದಾರೆ. ಹೌದು, ಇಲ್ಲ ನೋಡಿ, ಅದು ಸುಪ್ರೀಂ ಕೋರ್ಟ್ ಅಲ್ಲಿ ಯಾವ ರೀತಿ ವಾದ ಆಗಿದೆ ಅಂತ ಹೇಳ್ಬಿಟ್ಟು ನಮ್ಗೆ ಹೇಳೋದಿಕ್ಕೆ ಆಗ್ತಾ ಇಲ್ಲ. ಮೇ ಬಿ ಅದನ್ನ ಸ್ವಲ್ಪ ಓವರ್ಲುಕ್ ಆಗಿರ್ಬಹುದು ಅಂತ ಅನಿಸ್ತಾ ಇದೆ. ಅವ್ರ ಪ್ರೈಮ್ ಆಫೀಸ್ ಹೌದು ಅದನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಅದು ಅಮೂಲ್ಯವಾದ ಸಮಯ. ಸುಪ್ರೀಂ ಕೋರ್ಟ್ ಟೈಮಿಂಗ್ಸ್ ಏನಿರುತ್ತೆ ಅಮೂಲ್ಯವಾದ ಸಮಯ. ಆ ಸಂದರ್ಭದಲ್ಲಿ ಈ ಏನು ಲಾಯರ್ಸ್ ಇರ್ತಾರಲ್ಲ ಅವರು ಸರಿಯಾದಂತಹ ಮಾಹಿತಿ ದಾಖಲೆ ಕೊಡುವಂತ ಕರ್ತವ್ಯ ಅವ್ರದ್ದಿರತ್ತೆ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಟೈಮ್ ಇಸ್ ವೆರಿ ಮಚ್ ಪ್ರೀಶಿಯಸ್. ಎವ್ರಿ ಕೋರ್ಟ್ ಟೈಮ್ಸ್ ಆರ್ ವೆರಿ ಮಚ್ ಪ್ರೀಶಿಯಸ್ ಅಲ್ವಾ? ಆ ಸಂದರ್ಭದಲ್ಲಿ ಇವ್ರು ಕೊಡೋ ಆರ್ಗ್ಯುಮೆಂಟ್, ಇವ್ರು ಕೊಡೋ ದಾಖಲೆಯಲ್ಲಿ ಏರುಪೇರು ಆಗಿರತ್ತೆ. ಸೊ ಬೋಗಸ್ ಅಲ್ಲ. ಈಗ ಇಬ್ರು ಪರ ಲಾಯರ್ಸ್ ಇರ್ತಾರೆ, ಅವರು ಮಾಡೋಂಥ ಸಬ್ಮಿಷನ್ಸ್, ಅವ್ರು ಕೊಡೋಂಥ ದಾಖಲೆಯಲ್ಲಿ ಏರಿಳಿತಗಳಾಗಿರುತ್ತೆ. ಅದನ್ನ ದುರುಪಯೋಗ ಅದು ಆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಏನಂತ ಹೇಳಿರೋದು? ಡಿಲಿವರಿ ಆಫ್ ವೇಕೆಂಟ್ ಪೊಸಿಷನ್ ಅಷ್ಟೇ ಹೇಳಿರೋದು. ಡೆಲಿವರಿ ಆಫ್ ಪೊಸೆಷನ್ ವೇಕೆಂಟ್ ಆರ್ ಅದರ್ವೈಸ್ ಅದನ್ನು ಕ್ಲಾರಿಟಿ ಇಲ್ಲ. ಆಯ್ತಾ? ಸೊ ಅದರಲ್ಲಿ ಯಾವ ಸರ್ವೆ ನಂಬರು ಯಾವ ಏರಿಯಾದಲ್ಲಿ ಬರುತ್ತೆ ಅದ್ರದ್ದಿಲ್ಲ, ಅದಿರ್ಲಿ ಸೆಕೆಂಡರಿ. ಅದ್ರಲ್ಲಿ ಏನ್ ಹೇಳಿರೋದು? ಡೆಮೊಲಿಷನ್ ಮಾಡಕ್ ಆರ್ಡರ್ ಇಲ್ಲ. ಡೆಮೊಲಿಷನ್ ಮಾಡಕ್ ಆರ್ಡರ್ ಇಲ್ದೇನೆ ಇವ್ರು ಏಕಾಏಕಿ ಬಂದು ಪೊಲೀಸ್ ಪ್ರೊಟೆಕ್ಷನ್ ತಗೊಂಡು ಕಾನೂನು ಬಾಹಿರಾಗಿ ಮೀಡಿಯಾ ಎದುರುಗಡೆ, ಲಾಯರ್ ಎದುರುಗಡೆ, ಪಬ್ಲಿಕ್ ಎದುರುಗಡೆ ಈ ತರ ದೌರ್ಜನ್ಯ ಮಾಡಿ ಶ್ರೀಮಂತರ ಪರವಾಗಿ ನಿಂತ್ಕೊಂಡು ಕಾನೂನು ಸುವ್ಯವಸ್ಥೆನ, ಪೊಲೀಸ್ ಪವರ್ನ ಶ್ರೀಮಂತರಿಗೆ ಕೊಡೋದು ಇದು ಬಹಳ ನವೀನ ಸಂಗತಿ. ಇದು ಸಾರ್ವಜನಿಕರು ಇದ್ರ ಬಗ್ಗೆ ಗಮನಿಸಬೇಕು. ಇದ್ರ ಬಗ್ಗೆ ಅವರು ಪ್ರತಿಕಾರ ತೋರಿಸ್ಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಏನು ಆಗುತ್ತೆ ಅಂತ ಹೇಳಿದ್ರೆ ಕನ್ಸರ್ನ್ ರೆಸ್ಪಾಂಡೆಂಟ್ಸ್ ಗೆ ಇದರಲ್ಲಿ ಹೇಳಿರೋದು, ಕನ್ಸರ್ನ್ ರೆಸ್ಪಾಂಡೆಂಟ್ಸ್ ಬಿ ಕಂಪ್ಲೈಡ್ ವಿತ್ ಲೇಟೆಸ್ಟ್ ವಿತ್ ಇನ್ 3 weeks. ಈಗ ನಮ್ಗೆ ಆರ್ಡರ್ ರಿಲೀಸ್ ಆಗಿರೋದು 5ನೇ ತಾರೀಕಿಗೆ. ಆರ್ಡರ್ 22ನೇ ತಾರೀಕಿಗೆ, 21ನೇ ತಾರೀಕಿಗೆ, 22ನೇ ತಾರೀಕಿಗೆ ಜನವರಿ ಆರ್ಡರ್ ಬರ್ತದೆ ನಮ್ಮ ಕೈಗೆ. ಅಂದ್ರೆ ಆರ್ಡರ್ ಏನಿದೆ ಅಂತ ನೋಡ್ಬೇಕು. ಪ್ರತಿಯೊಂದು ಲೈನ್ ಕೂಡ, ಪ್ರತಿಯೊಂದು ವರ್ಡ್ ಸುಪ್ರೀಂ ಕೋರ್ಟ್ ಹೇಳಿರುವಂತದ್ದು ತುಂಬಾ ಸೂಕ್ಷ್ಮವಾಗಿ ನೋಡ್ಬೇಕಾಗಿರೋದು. 5ನೇ ತಾರೀಕಿಗೆ ಅವ್ರಿಗೆ ಆರ್ಡರ್ ಸಿಕ್ಕಿದ ಕೂಡಲೇ ಅದ್ರಲ್ಲಿ ಯಾವ ರೀತಿ ಇದೆ ಅಂತ ಹೇಳಿದ್ರು ಎಕ್ಸ್ಟೆನ್ಷನ್ ಆಫ್ ಟೈಮ್ಗೆ ಮಿಸಲೆನ್ಸ್ ಅಪ್ಲಿಕೇಶನ್ ಹಾಕಿದ್ದಾರೆ. ಅದಲ್ಲದೆ ಅವರು ಕೂಡ ಹೋಗಿ ADLRಗೆ ಅಪ್ಲಿಕೇಶನ್ ಅನ್ನು ಕೊಟ್ಟಿದ್ದಾರೆ. ಅವ್ರು ಕೊಟ್ಟಿರೋದು 5ನೇ ತಾರೀಕಿಗೆ. 10ನೇ ತಾರೀಕಿಗೆ 12ನೇ ತಾರೀಕಿಗೆ ಫೈನಲಿ ಅಲಾಟ್ ಆಗಿ 19ನೇ ತಾರೀಕಿಗೆ ಇರುವಂತದ್ದು ಸರ್ವೆಗೆ. ಅದು ಕೂಡ ದಯಾನಂದ ಮೂರ್ತಿ ಅಂತಲ್ಲ, ಅಂದ್ರೆ ಅವರು CD ರಾಜ್, ಸಂಜಯ್ ರಾಜ್ ಕೊಟ್ಟಿರೋದು. ಇದ್ರ ಪ್ರಕಾರ 19ನೇ ತಾರೀಕಿಗೆ ಬಂದ್ಬಿಟ್ಟು ಅವರು ಸರ್ವೆ ಮಾಡ್ಬೇಕು. ಯಾರು ಮಾಡ್ಬೇಕು? ಅವ್ರಿಗೆ ಅಲಾಟ್ ಆಗಿರುವಂತ ಮನುಷ್ಯ ಬಂದು ಮಾಡ್ಬೇಕಾಗಿರುವಂತದ್ದು. ಇವತ್ತು ಯಾರೋ ಪ್ರೈವೇಟ್ಸ್ ಬಂದಿದ್ದಾರೆ, ಯಾರು ಬಂದಿದ್ದಾರೆ ಯಾರಿಗೂ ಗೊತ್ತಿಲ್ಲ. ಮೊನ್ನೆ 5ನೇ ತಾರೀಕಿಗೆ ಯಾರೋ ಗಿರೀಶ್ ಅಂತ ಬಂದ್ಬಿಟ್ಟು ಒಂದು ಅಪ್ಲಿಕೇಶನ್ ಕೊಡ್ತಾರೆ. ನಿನ್ನೆ ಬಂದ್ಬಿಟ್ಟು ನನಗೆ ಗೊತ್ತಿಲ್ಲ, ಅವ್ರಿಗೆ ಹೇಳ್ತೆ 10 ಗಂಟೆ ನಮ್ದು ಎಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ ಅಂತ ಹೇಳಿ ಸರ್ವೆ ಮಾಡಕ್ ಬರ್ತಿದೀವಿ ಅಂತ ಹೇಳ್ತಾರೆ. ನೋಟಿಸೇ ಕೊಟ್ಟಿಲ್ಲ. ಏನಾಗ್ತಾ ಇದೆ? ಖಂಡಿತವಾಗ್ಲೂ ಅನ್ಯಾಯ. ಇದು ಏನ್ ಪೊಸೆಷನ್ ಏನಿದೆ, ಅವ್ರಿಗೆ ಲೆಕ್ಕಕ್ಕಿಂತ ಅವರು ಜಾಸ್ತಿನೂ ಕೂಡ ಅವ್ರ ಪೊಸೆಷನ್ ತಗೊಳ್ಬಹುದು. ಪೊಲೀಸ್ ಅವ್ರ ಜೊತೆ ಜಗಳ ಮಾಡಕ್ಕಾಗುತ್ತಾ? ಅದಕ್ಕೆ ಅವಕಾಶ ಇದೆಯಾ ಕಾನೂನಲ್ಲಿ? ಯಾವ ಕಾರಣಕ್ಕೂ ಇಲ್ಲ. ಅದೇ ಪೊಲೀಸ್ ಪವರ್ ಅಂದ್ರೆ ಅದೇ ರೀತಿಯಲ್ಲಿ ನನ್ನ ಒಂದು ಕೋರ್ಟಿಗೆ ಅವ್ರು ಬಂದ್ಬಿಟ್ಟು ನನ್ನನ್ನು ತಡಿಲಿಕ್ಕೂ ಸಾಧ್ಯ ಇಲ್ಲ. ನಾನು ಇವತ್ತು ನಾವು ಬಂದಿರೋದು ಒಂದು ವಕೀಲ, ನಮ್ಮಲ್ಲಿ ಅದೇ ಇರುವಂತದ್ದು. ಜುಡಿಷಿಯರಿ, ಎಕ್ಸಿಕ್ಯೂಟಿವ್, ಅವರು ಪೊಲೀಸ್ನವರು ಎಕ್ಸಿಕ್ಯೂಟಿವ್ ಅಲ್ಲಿ ಬರ್ತಾರೆ, ನಾವು ಜುಡಿಷಿಯರಿ ಅಲ್ಲಿ ಬರ್ತೀವಿ. ಪೊಲಿಟಿಷಿಯನ್ಸ್ ಏನ್ ಮಾಡ್ಬೇಕು? ಲೆಜಿಸ್ಲೇಚರ್ ಇದ್ದಾರೆ, ಅವ್ರ ಕಾನೂನು ಪ್ರಕಾರ ಯಾವ ರೀತಿ ಕಾನೂನು ಏನಂತ ಹೇಳುತ್ತೆ, ಈ ರೀತಿನಲ್ಲೇ ಅದು ಪೋಡಿ ಆಗ್ಬೇಕು, ಈ ರೀತಿನಲ್ಲಿ ಕನ್ವರ್ಷನ್ ಆಗ್ಬೇಕು, ಈ ರೀತಿನಲ್ಲಿ ಅದು ಸರ್ವೆ ಆಗ್ಬೇಕು ಅಂತ ಒಂದು ಪ್ರೊಸೀಜರ್ ಮಾಡಿದ್ದಾರೆ. ಯಾಕಂದ್ರೆ ಎಲ್ರಿಗೊಂದು ಅವಕಾಶ ಸಿಗ್ಬೇಕು ಅಂತೇಳಿ. ಅದಕ್ಕೋಸ್ಕರ 19ನೇ ತಾರೀಕೆ ಬರ್ಬೇಕಾಗಿರುವಂತದ್ದು.
ಅಫ್ಕೋರ್ಸ್ ಅವ್ರಿಗೆ ಟೈಮ್ ಸಾಕಾಗಿಲ್ಲ ಅಂತ ಹೇಳಿ ಒಂದು ಅಪ್ಲಿಕೇಶನ್ ಹಾಕಿದ್ರೆ ಸುಪ್ರೀಂ ಕೋರ್ಟ್ ಯಾವಾಗ್ಲೂ ಇಲ್ಲ ಅಂತ ಹೇಳಲ್ಲ. ಸುಪ್ರೀಂ ಕೋರ್ಟ್ ನೀವು ದರ್ಪ ಮಾಡಿ ದೌರ್ಜನ್ಯ ಮಾಡಿ ಅಂತ ಯಾವಾಗ್ಲೂ ಹೇಳಲ್ಲ. ಅರವಿಂದ್ ಕಾಮತ್ ಅಂತ ಹೇಳ್ಬಿಟ್ಟು ಇವತ್ತು ಸರ್ಕಾರ ಇದನ್ನು ಏನು ನಮ್ಮ ರಾಜ್ಯ ಸರ್ಕಾರ ಏನಿದೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು, ಉಪಮುಖ್ಯಮಂತ್ರಿಗಳಾಗಿರ್ಬೋದು, ಕಮಿಷನರ್ ಆಗಿರ್ಬೋದು, ಇಲ್ಲ ಆಗ್ತಾ ಇರತಕ್ಕಂಥ ದೌರ್ಜನ್ಯವನ್ನ ಅವರು ಕಣ್ಣಾರೆ ಈ ಮೀಡಿಯಾಗಳಲ್ಲಿ ಎಲ್ಲರೂ ನೋಡ್ತಾ ಇದ್ದಾರೆ. ದಯವಿಟ್ಟು ಬಂದು ಈ ಆಗ್ತಾ ಇರತಕ್ಕಂಥ ಅನ್ಯಾಯ ದೌರ್ಜನ್ಯಗಳನ್ನ ಅವ್ರು ಸರಿಪಡಿಸ್ಕೊಡ್ಬೇಕು. 25 ವರ್ಷಗಳಿಂದ ವಾಸವಾಗಿರ್ತಕ್ಕಂಥ ಜಾಗಗಳಲ್ಲಿ 25 ವರ್ಷಗಳಿಂದ ಇಲ್ಲದೆ ಇರತಕ್ಕಂಥದ್ದು ಇವತ್ತು ಅವ್ರು ಏಕಾಏಕಿ ಬಂದು ಬಡವರ ಮೇಲೆ ದೌರ್ಜನ್ಯ ಮಾಡ್ತಾ ಇರೋದು, ದಬ್ಬಾಳಿಕೆ ಮಾಡ್ತಾ ಇರೋದು ನಿಜವಾಗ್ಲೂ ಸಹ ಖಂಡನೀಯ. ಇದು ಬೌಂಡ್ರಿ ಆಗ್ಲಿಲ್ಲ, ಪೋಡಿ ಆಗ್ಲಿಲ್ಲ. ಅವ್ರೇನು ಮೊನ್ನೆ 22ನೇ ತಾರೀಕು ಆಗಿರತಕ್ಕಂಥ ಸುಪ್ರೀಂ ಕೋರ್ಟ್ ಉಚ್ಚ ನ್ಯಾಯಾಲಯದಿಂದ ಏನು ಆದೇಶ ಬಂದಿದೆ, 22ನೇ ತಾರೀಕು ಬಂದು ಇವತ್ತು 4ನೇ ತಾರೀಕು ಅವರು ಬಂದು 4ನೇ ತಾರೀಕು ನಮ್ಮ ಕೈಗೆ ಸಿಕ್ಕಿದೆ. ಅದು ನಮ್ಗೆ 4ನೇ ತಾರೀಕಿಗೆ ಸಂಪೂರ್ಣ ಮಾಹಿತಿ ಸಿಕ್ಕಿರೋ ಈ ರೀತಿ ಆದೇಶ ಬಂದಿದೆ ಅಂತ. ತದನಂತರ ಅದನ್ನ ನಾವು ಸರಿಪಡಿಸ್ಕೊಳ್ಳೋದ್ರ ಒಳಗಾಗಿ ಇವರು ಏನು ಪೊಲೀಸ್ ಅವ್ರಿಗೆ ಏನು ಹೇಳಿದ್ದಾರೆ, ರಕ್ಷಣೆ ಕೊಡಿ ಅಂತ ಹೇಳಿದ್ದಾರೆ. ಅವ್ರು ಏಕಾಏಕಿ ರಕ್ಷಣೆ ಕೊಡೋದು ಕ್ರೈಮ್ ಡಿಪಾರ್ಟ್ಮೆಂಟ್ ಬೇರೆ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಬೇರೆ. ಕಂದಾಯ ಇಲಾಖೆ ಅವ್ರಿಗೆ ನಾವು 20 ಗುಂಟೆಗೆ ಕೋಡಿ ಹಾಕ್ಬೇಕು ಅಂತ ಹೇಳಿದ್ರು ಸಹ ದಯಾನಂದ್ ಅವರು ರೆಪ್ರೆಸೆಂಟ್ ಮಾಡಿ, ದಯಾನಂದ್ ಅವ್ರ ಜೊತೆ ನಾನು ಖುದ್ದಾಗಿ ಮಾತಾಡಿದ್ದೀನಿ. ದಯಾನಂದ್ ಅವ್ರು ಏನು ಹೇಳಿದ್ರು, 19ನೇ ತಾರೀಕು ನಾವು ಬರ್ತೀವಿ ಸಹ, ಇನ್ನೂ ನಮ್ಮ ಪ್ಲಾನ್ ಇಲ್ಲ, ಏನು ಬರೋ ಪ್ಲಾನ್ ಇಲ್ಲ, ಮತ್ತೆ ಅರ್ಜಿ ಹಾಕ್ಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಆದ್ರೂ ಸಹ ಅವರು ಯಾರೋ ಗಿರೀಶ್ ಅವ್ರನ್ನ ಕರ್ಕೊಂಡ್ಬಂದ್ಬಿಟ್ಟು ಅದಕ್ಕೆ ಯಾವುದೇ ಒಂದು ಶೆಡ್ಯೂಲ್ಡ್ಗೆ ಯಾವುದೇ ಒಂದು ಕೋಡಿ ಇಲ್ಲ, ಇದಾಗಿಲ್ಲ. ಇವಾಗ 10 ಗುಂಟೆ ಜಾಗ ಉಳಿಕೆ 2 ಎಕರೆ 22 ಗುಂಟೆಯಲ್ಲಿ 10 ಗುಂಟೆ ಜಾಗ ಇದೆ, 2 ಗುಂಟೆ ಖರಾಬ್ ಇದೆ, 2 ಎಕರೆ 10 ಗುಂಟೆ ಖರಾಬ್ ಮಾಡಿದ್ರು ಸಹ 20 ಗುಂಟೆ ರವಿಕುಮಾರ್ ಅವರು MR ಮಾಡಿದ್ದಾರೆ. ಅದು 2014ರಲ್ಲಿ ಸ್ಟೇಟಸ್ ಕೋ ಇದೆ, ಸ್ಟೇ ಇದೆ. ಇಲ್ಲಿವರೆಗೂ ಸ್ಟೇ ಇರೋ ಜಾಗನ ಅವ್ರು ಯಥಾಸ್ಥಿತಿ ಕಾಪಾಡಬೇಕಾಗಿತ್ತು. ಸ್ಟೇನ ವೆಕೇಟ್ ಮಾಡ್ಸ್ಕೊಂಡ್ ಬಂದು ಅವ್ರು ಸರ್ವೆ ಮಾಡಬೇಕಾಗಿತ್ತು. ಆ ಸರ್ವೆ ಮಾಡಿರೋದೇ ಅದು ಕಾನೂನು ಬಾಹಿರ. ಸರ್ಕಾರ ಇದನ್ನೆಲ್ಲ ಕಣ್ಮುಂದೆ ನೋಡ್ತಾ ಇದ್ದಾರೆ. ಇವತ್ತು ಏನು ಬಡವರಿಗೆ ಇವತ್ತು ಕ್ಯಾನ್ಸರ್ ಪೇಷಂಟ್ ಇದ್ದಾರೆ, ಬಡವರು, ಬಗ್ಗರು, ಮುದುಕರಿದ್ದಾರೆ. ಅವ್ರು ಎಲ್ಲೋಗ್ಬೇಕು? ಏಕಾಏಕಿ ಖಾಲಿ ಮಾಡಿದವ್ರು ಎಲ್ಲೋಗ್ಬೇಕು? ಈ ರೀತಿ ದುಸ್ಥಿತಿ ಪರಿಸ್ಥಿತಿ ಬಂದಿದೆ. ಈ ರೀತಿ ಏನಾದರೂ ಹೋರಾಟಗಳಾಗ್ತಾ ಇದ್ರೆ ಖಂಡಿತವಾಗ್ಲೂ ನಾವು ಇದ್ರ ವಿರುದ್ಧವಾಗಿ ನಾವು ಹೋರಾಟವನ್ನು ಮಾಡಬೇಕಾಗುತ್ತೆ. ಅನಿರ್ದಿಷ್ಟ ಹೋರಾಟ ಮಾಡಬೇಕಾಗುತ್ತೆ. ನಾವು ನ್ಯಾಯವರೆಗೂ ಬಿಡೋದಿಲ್ಲ. ನಮ್ಮ ಜಾಗ ನಮ್ಮ ಜಾಗ ಅಂದ್ಬಿಟ್ಟು ನಮ್ಮ ಹಕ್ಕು ಅಂತ ಹೇಳ್ಬಿಟ್ಟು ನಾವು ಹೋರಾಟ ಮಾಡಬೇಕಾಗಿದೆ. ಸಂವಿಧಾನದ ಚೌಕಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡಬೇಕಾಗಿದೆ. ಸಂವಿಧಾನ ಪ್ರತಿಯೊಬ್ಬರಿಗೂ ಅಂಬೇಡ್ಕರ್ ಕೊಟ್ಟಿರತಕ್ಕಂಥ ಸಂವಿಧಾನ ಎಲ್ಲರಿಗೂ ಒಂದು ಸಮಾನವಾದ ಹಕ್ಕು ಅಂತ ಕೊಟ್ಟಿದ್ದಾರೆ. ಎಲ್ಲರಿಗೂ ಅವರವ್ರದ್ದೇ ಕರ್ತವ್ಯಗಳಿದೆ. ನಾವು ಸಹ ಗೌರವಿಸ್ತೀವಿ. ಬಟ್ ಏಕೆಂದ್ರೆ 3 ತಿಂಗಳು ಸಹ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಅವ್ರಿಗೆ 1 ತಿಂಗಳಾದ್ರೂ ಸಮಯಾವಕಾಶ ಕೊಟ್ಟಿದ್ರೆ ಅವ್ರು ಬೇರೆ ಕಡೆಗೆ ಮನೆ ಶಿಫ್ಟ್ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತಾ ಇತ್ತು. ಇವ್ರು ಏಕಾಏಕಿ ದಬ್ಬಾಳಿಕೆಯಿಂದ ದೌರ್ಜನ್ಯದಿಂದ ಬಂತ ಅಂತ ಹೇಳಿದ್ರೆ ನಾಳೆ ಸಾವು ನೋವುಗಳಿಗೆ ರಕ್ತಪಾತಗಳಿಗೆ ಇವರೇ ಕಾರಣಕರ್ತರಾಗ್ತಾರೆ. ಇದಕ್ಕೆಲ್ಲಾನು ನಾವು ಕುಮ್ಮ ಕೊಡ್ತಾರೆ. ನಾನು ಮಾನ್ಯ ಶ್ರೀಮಂತ್ ಕುಮಾರ್ ಅವರು ಇದನ್ನ ಖುದ್ದಾಗಿ ಪರಿಶೀಲನೆ ಮಾಡಬೇಕು. ಅವ್ರ ಹತ್ರ ಮನವಿ ಮಾಡ್ತಾ ಇದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮನವಿ ಮಾಡ್ತಾ ಇದ್ದೀನಿ. ಮತ್ತು DCM ಶ್ರೀಯುತ DK ಶಿವಕುಮಾರ್ ಅವ್ರ ಹತ್ರ ನಾವು ಮನವಿ ಮಾಡ್ತಾ ಇದ್ದೀನಿ. ಇಲ್ಲಿ ಆಗ್ತಾ ಇರತಕ್ಕಂಥ ಅನ್ಯಾಯವನ್ನ ದಯವಿಟ್ಟು ಖುದ್ದಾಗಿ ಪರಿಶೀಲನೆ ತಮ್ಮ ಆರಕ್ಷಕ ಠಾಣೆ ಹಿರಿಯರಿಗೆ, ಸಿಬ್ಬಂದಿ ವರ್ಗದವರಿಗೆ ಡೈರೆಕ್ಷನ್ ಕೊಟ್ಟು ಇದನ್ನ ಇಲ್ಲಿಗೆ ಮುಕ್ತಾಯಗೊಳ್ಳಬೇಕು, ಸ್ಟಾಪ್ ಮಾಡಬೇಕು, ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀವಿ. ಸಪೋಸ್ ನಮ್ಗೆ ದಯವಿಟ್ಟು ನ್ಯಾಯ ಸಿಕ್ಕಿಲ್ಲ ಅಂದ್ರೆ ನಾನು ಸಾರ್ವಜನಿಕವಾಗಿ ನಾವು ಅನಿರ್ದಿಷ್ಟತಾ ಹೋರಾಟ ಸರ್ಕಾರದ ವಿರುದ್ಧನೂ ಮಾತಾಡಬೇಕಾಗುತ್ತೆ, ಮತ್ತೆ ಎಲ್ಲ ಪೊಲೀಸ್ ವಿರುದ್ಧನೂ ನಾವು ಮಾತಾಡಬೇಕಾಗುತ್ತೆ ಅಂತ ಕೇಳ್ಕೊಳ್ತೀನಿ. ಸರ್, ನಾನು ಕಸವನಹಳ್ಳಿ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು. ಈ ಗೋಲ್ಡನ್ ಗೇಟ್ ಸಂಬಂಧಪಟ್ಟಂಗೆ ಸುಮಾರು ಕೋರ್ಟ್ಗಳಲ್ಲಿ ಇನ್ನೂ ಕೇಸುಗಳು ಪೆಂಡಿಂಗ್ ಇದೆ. ಇವರು KEB ಪ್ರಾಪರ್ಟಿನ ಇಲ್ಲಿಗಲ್ ಆಗಿ ಗೋಲ್ಡನ್ ಗೇಟ್ ಪರ್ಚೇಸ್ ಮಾಡಿಕೊಂಡ್ರು. ಸೊಸೈಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಂಪ್ಲಾಯಿಗಳಿಗೆ ಕೊಡಬೇಕಾಗಿರ್ತಕ್ಕಂಥ ಸೈಟ್ಗಳನ್ನೆಲ್ಲ ಹೊಂದಿಸಿ ಆ KEB ಯಾರು ನಿರ್ದೇಶಕರು ಆಡಳಿತ ಮಂಡಳಿ ಇದ್ರಲ್ಲ ಅವ್ರು ಇಬ್ಬರನ್ನೇ ಕಾರ್ಯದರ್ಶಿ ಮತ್ತು ಅಧ್ಯಕ್ಷರು ಇಟ್ಕೊಂಡೇ ಈ ಪ್ರಾಪರ್ಟಿನೆಲ್ಲ 32 ಎಕರೆ ಚಿಲ್ಲರೆ ಗೋಲ್ಡನ್ ಗೇಟ್ಗೆ ಇಲ್ಲಿಗಲ್ ಆಗಿ ಸೇಲ್ ಮಾಡಿಬಿಟ್ಟಿದ್ದಾರೆ. ಅವ್ರೇನು ಮಾಡಿದ್ದಾರೆ, ಪೀಸ್ಗಳಾಗಿ 2 ಎಕರೆ 3 ಎಕರೆ ಒಬ್ಬೊಬ್ರಿಗೆ ಸೇಲ್ಗಳು ಮಾಡ್ಕೊಂಡು ಹೊರಟೋಗಿದ್ದಾರೆ. ಈ ಗೋಲ್ಡನ್ ಗೇಟ್ ಅವರು ಮಾಡಿರ್ತಕ್ಕಂಥ ಎಲ್ಲ ಪರವಾರಗಳು ಕೂಡ ಕೋರ್ಟಲ್ಲಿ ಇನ್ನೂ ಕೂಲಂಕುಷವಾಗಿ ಇತ್ಯರ್ಥ ಆಗಲೇ ಇಲ್ಲ. ಸಿವಿಲ್ ಕೋರ್ಟಲ್ಲೂ ಕೇಸ್ ಪೆಂಡಿಂಗ್ ಐತೆ. ಈಗ ಸುಪ್ರೀಂ ಕೋರ್ಟಲ್ಲಿ ಯಾವುದೋ ಒಂದು ನಮ್ಗೆ ಗೊತ್ತಿಲ್ಲದೆ ಒಂದು ಆರ್ಡರ್ ಮಾಡಿಸ್ಕೊಂಡು ಬಂದ್ಬಿಟ್ಟು ಎಲ್ಲ ರೈತರುಗಳನ್ನ ಮತ್ತು ಬಾಡಿಗೆ ಯಾರು ನಿವೇಶನದಾರಿದ್ದಾರೆ ಅವರೆಲ್ಲರನ್ನು ಒಕ್ಕಲೆಬ್ಸೋ ಕೆಲಸ ಮಾಡ್ತಾ ಇದ್ದಾರೆ. ಬಂಡವಾಳಶಾಹಿಗಳ ಜೊತೆ ಕಾನೂನು ಕೊಡೋರನ್ನು ಕೈ ಜೋಡಿಸ್ಕೊಂಡು ಬಡವರುಗಳನ್ನು ತೊಂದರೆ ಕೊಟ್ಕೊಂಡು ಬರ್ತಾ ಇದ್ದಾರೆ. ನಾವು ಈ ನ್ಯಾಯಕ್ಕೆ ಎಲ್ಲಿ ಹೋಗ್ಬೇಕು, ಊರಿನ ಹಿತಾಸಕ್ತಿನ ಯಾರು ಕಾಪಾಡ್ತಾರೆ, ನಮ್ಗೆ ನ್ಯಾಯ ಸಿಗ್ದಂಕಂತ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. RTCನಲ್ಲಿ ಇವತ್ತು ಪ್ರೆಸೆಂಟ್ ಡೇಟ್ ಕೂಡ ತಡೆಯಾಜ್ಞೆ ಇದೆ. ಹಂಗಿದ್ರೂ ಕೂಡ ಸರ್ವೆ ಇಲಾಖೆಗಳು ಕಾನೂನುಬದ್ಧವಾಗಿ ಸರ್ವೆ ಮಾಡೋಕ್ಕೆ ಬರೋದಿಲ್ಲ. ತಡೆಯಾಜ್ಞೆ ಇರಬೇಕಾದಾಗ ಸ್ಟೇಟಸ್ ಅಂತ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಅದನ್ನು ಕ್ಲಿಯರ್ ಮಾಡಿದೇನೆ ಬಂಡವಾಳಶಾಹಿಗಳು ಏನು ಹೇಳ್ತಾರೆ ಅದನ್ನ ಕೇಳ್ಕೊಂಡು ಸರ್ವೆ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಆ ಪೊಲೀಸ್ ಪ್ರೊಟೆಕ್ಷನ್ಗಳು ಕೂಡ ಹೈಕೋರ್ಟ್ ಹೇಳ್ತಾ ಇದೆ, ಸಿವಿಲ್ ಮ್ಯಾಟರ್ಗಳಲ್ಲಿ ಪೊಲೀಸರು ಬರಬಾರ್ದು ಅಂತ ಹೇಳ್ಬಿಟ್ಟು ಒಂದು ಕಡೆ ನಿರ್ದೇಶನ ಕೊಡ್ತಾರೆ, ಒಂದು ಕಡೆ ಮಾರ್ಗದರ್ಶನ ಕೊಡ್ತಾರೆ, ಒಂದು ಕಡೆ ಇಲ್ಲಿಗಲ್ ಆಗಿ ನಮ್ಮ ಪ್ರೊಟೆಕ್ಷನ್ ಕೊಟ್ಕೊಂಡು JCB ಸಮೇತವಾಗಿ ಯಾರು ವಾಸವಾಗಿರ್ತಾರೆ ಅವರೆಲ್ಲ ಸಮೇತವಾಗಿ ಏನೋ ಇದಕ್ಕಿದ್ದಂಗೆನೇ ಕಟ್ಟಡಗಳನ್ನ ಕೆಡವೋದಕ್ಕೆ ಬರ್ತಾ ಇದ್ದಾರೆ. ಇದು ಅಕ್ಷಮ್ಯ ಅಪರಾಧ. ದಯವಿಟ್ಟು ಕಾನೂನು ನಮಗೆ ಸರ್ಕಾರ ನಮಗೆ ನ್ಯಾಯ ಕೊಡಬೇಕು ಅಂತೇಳಿ ನೀವೆಲ್ಲ ಮಾಧ್ಯಮದ ಮುಖಾಂತರದಲ್ಲಿ ಸಾರ್ವಜನಿಕ ಪರವಾಗಿ ನಾನು
ಬೇಡ್ಕೊಳ್ತಾ ಇದ್ದೀವಿ ಸರ್. ಆದೇಶ ಯಾವಾಗ ಬಂತು? ಸುಪ್ರೀಂ ಕೋರ್ಟ್ದ ಸುಪ್ರೀಂ ಕೋರ್ಟ್ ಆದೇಶ 22ನೇ ತಾರೀಕು ಜನವರಿ 4 ವಾರ ಟೈಮ್ ಕೊಟ್ಟಿದ್ದಾರೆ. ನಾವು ಸುಪ್ರೀಂ ಕೋರ್ಟಲ್ಲಿ ಮತ್ತೆ ನಾವು ರಿವ್ಯೂಗೆ ಹಾಕ್ಕೊಂಡಿದ್ದೀವಿ. ರಿವ್ಯೂಗೆ ಹಾಕ್ಕೊಂಡಿದ್ರು ಕೂಡ ಅದನ್ನು ಪರಿಗಣನೆಗೆ ತಗೊಳ್ತಾ ಇಲ್ಲ. ರಿವ್ಯೂಗೆ ಇವಾಗ ಅಟ್ಲೀಸ್ಟ್ ನಮ್ಗೆ ಅವ್ರಿಗೂ ನೋಟಿಸ್ಗಳು ಹೋಗಿದೆ. ನಾವು ಸುಪ್ರೀಂ ಕೋರ್ಟ್ಗೆ ಮತ್ತೊಮ್ಮೆ ಹೋಗಿ ನಾವು ರಿವ್ಯೂಗೆ ಅವಕಾಶವನ್ನು ಇದೆ ಮತ್ತು ನಾವು ತಡೆಯಾಜ್ಞೆ ತರೋದಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಆದರೂ ಸಹ ನಾವು ಉಸಿರುಗಟ್ಟೋ ಪರಿಸ್ಥಿತಿಯಲ್ಲಿ ಸುಮಾರು ಜನ ಒಂದು 250ರಿಂದ 300 ಮನೆಗಳು ಇಲ್ಲಿ ವಾಸವಾಗಿದ್ದಾರೆ. ಅದರಲ್ಲಿ ಮಕ್ಕಳು, ಚಿಕ್ಕ ಮಕ್ಕಳು, ಮುದುಕಿರು ಎಲ್ಲರೂ ಇದ್ದಾರೆ. ವಿನಾಕಾರಣ ನಾವು ಹೊಡೆದು ಅವ್ರನ್ನ ಖಾಲಿ ಮಾಡಿಸ್ತೀವಿ ಅಂತ ಹೇಳಿದ್ರೆ ಎಲ್ಲಿ ಹೋಗೋಕ್ಕಾಗ್ತದೆ? ಹಾಗಾಗಿ ಬಡವರ ಮೇಲೆ ಆಗ್ತಾ ಇರ್ತಕ್ಕಂಥ ಅನ್ಯಾಯವನ್ನು ನಾವು ಸಹಿಸ್ಕೊಂಡು ಸುಮ್ಮನೆ ಇರೋದಕ್ಕಂತೂ ಆಗೋದಿಲ್ಲ. ಈ ರೀತಿ ಏನಾದರೂ ಅನ್ಯಾಯ ಆದರೆ ಕಾನೂನು ಚೌಕಟ್ಟಿನಲ್ಲಿ ಏನು ಬೇಕಾದರೂ ಮಾಡೋದಕ್ಕೆ ನಾವು ಅದಕ್ಕೆ ಬದ್ಧರಾಗಿದ್ದೀವಿ. ಕಾನೂನು ವಿರುದ್ಧವಾಗಿ ನಾವು ಏನು ಮಾಡೋದು ಅದಕ್ಕೆ ನಾವು ಅವಕಾಶ ಮಾಡಿಕೊಡೋದಿಲ್ಲ. ಇನ್ನು ಅಕಸ್ಮಾತ್ ಏನಾದರೂ ಅಕ್ರಮವಾಗಿ ಇದನ್ನು ಮಾಡಿದ್ರೆ ನಾವು ಹೋರಾಟ ಮಾಡೋದಕ್ಕೆ ರೆಡಿ ಇದ್ದೀವಿ. ಧರಣಿ ಕೂತ್ಕೊಂಡು ಹೋರಾಟ ಮಾಡ್ತೀವಿ. ನಮ್ಮ ಜಾಗ ನಮ್ಮ ಹಕ್ಕು ಅಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಸ್ಥಳೀಯ ಶಾಸಕರು, ನಮ್ಮ ರೆಪ್ರೆಸೆಂಟೇಟಿವ್ ಆದ ಶ್ರೀಯುತ ಅರವಿಂದ ಲಿಂಬಾವಳಿಗೂ ಸಹ ಗಮನಕ್ಕೆ ನಾವು ತಂದಿದ್ದೀವಿ. ಅವರು ಸಹ ನಮ್ಮನ್ನು ಕುರಿತು ಇದರ ಪರಿಶೀಲನೆ ಮಾಡಿ ಒಂದು ಇತ್ಯರ್ಥ ಮಾಡೋಣ ಅಂತ ಅವರು ಸಹ ನಮಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಅದಕ್ಕೂ ಕೂಡ ಕಾಲಾವಕಾಶ ಕೊಡ್ತಿದ್ದಾರೆ. ಸುಮ್ಮನೆ ಏಕಾಏಕಿ ಬಂದು ಅವರು ದೌರ್ಜನ್ಯ ಮಾಡ್ತಾ ಇರೋದು ಇದು ಸಮಂಜಸವಲ್ಲ. ಇದನ್ನು ದಯವಿಟ್ಟು ಪರಿಶೀಲಿಸಿ ನಮಗೆ ಕಾನೂನಲ್ಲಿ ನ್ಯಾಯ ಕೊಡಿಸಬೇಕು ಅಂತೇಳಿ ನಾನು ಸಾರ್ವಜನಿಕರ ಪರವಾಗಿ, ಕಸವನಹಳ್ಳಿ ಪರವಾಗಿ ಹಾಗೂ ನಮ್ಮ ಗ್ರಾಮದ ಮಹೇಶು, ಯೋಗೇಶು ಅವ್ರ ಧರಣಿ ಅವ್ರ ಕುಟುಂಬದ ಪರವಾಗಿ ನಾನು ಕಳೆಕಳೆಯಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಕೆಲಸ ಮಾಡಲು ಆಂಕರ್ ಹಾಗೂ ವಿಡಿಯೋ ಎಡಿಟರ್ಸ್ ಬೇಕಾಗಿದ್ದಾರೆ. ಆಸಕ್ತಿಯುಳ್ಳವರು ಕೆಳಗೆ ಕೊಟ್ಟಿರುವ ನಂಬರ್ಗೆ ಕರೆ ಮಾಡಿ. 8073516055